Everyone, welcome back to my channel. SSLC 2022 Mathematics 25 days plan chapter wise important questions discuss ಮಾಡ್ತಾ ಬಂದಿದ್ದೀನಿ. ಈಗ ಆಲ್ರೆಡಿ ನಾವು 22 ಸೆಷನ್ಸ್ ಅಲ್ಲಿ ಕಂಪ್ಲೀಟ್ 12 ಲೆಸನ್ಸ್ ನ ಕಂಪ್ಲೀಟ್ ಮಾಡಿದ್ದೀನಿ. 23rd ಸೆಷನ್ ಅಲ್ಲಿ ಎಲ್ಲಾ ಚಾಪ್ಟರ್ಸ್ ಅಲ್ಲಿ ಬರುವಂತ ಫಾರ್ಮುಲೆ ಡಿಸ್ಕಸ್ ಮಾಡಿದ್ದೀನಿ. 24th ಸೆಷನ್ ಅಲ್ಲಿ ನಾವು ಝೆನ್ ಪೇಪರ್ಸ್ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ನೋಡಿ, ಕೆಲವರೆಲ್ಲ ಈ ಝೆನ್ ಪೇಪರ್ಸ್ ಅನ್ನೋದು ಗೊತ್ತಿಲ್ಲ ಅನ್ಕೋತೀನಿ. ಸೊ ಝೆನ್ ಪೇಪರ್ಸ್ ಅನ್ನೋದು ಇಟ್ ಇಸ್ ಅ ಸೆಟ್ ಆಫ್ ಮಾಡೆಲ್ ಪೇಪರ್ಸ್ ರಿಲೀಸ್ಡ್ ಬೈ ಬುಕ್ಸ್ ಬೈ ಪಬ್ಲಿಷರ್ಸ್. ಬಿಕಾಸ್ ಯಾಕೆ ಆ ಪೇಪರ್ಸ್ಗೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾರೆ ಅಂತಂದ್ರೆ ಅದರಲ್ಲಿ ಕೊಡುವಂತ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯುವರ್ ಎಕ್ಸಾಮ್ಸ್ ಅಂತ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ 10 ಪೇಪರ್ಸ್ ಎಲ್ಲಾ ತರ ಕಾನ್ಸೆಪ್ಟ್ಸ್ ಕವರ್ ಆಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಝೆನ್ ಪೇಪರ್ಸ್ ಅಲ್ಲಿ ಪೇಪರ್ ನಂಬರ್ 3 ನ ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತು ಇನ್ನೊಂದು ಪೇಪರ್ನ ಡಿಸ್ಕಸ್ ಮಾಡೋಣ ಅಂತ ಅನ್ನಿಸ್ತು. ಯಾವ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ ಪೇಪರ್ನ ಅಂತ ಹೇಳಿ. ಸೊ ಹ್ಯಾವ್ ಸೆಲೆಕ್ಟೆಡ್ ಪೇಪರ್ 8. ಆಮೇಲೆ ಕೆಲವೊಬ್ಬರೆಲ್ಲ ಪೇಪರ್ 10 ಅಂತ ಹೇಳಿದ್ರಿ. ಬಟ್ ನಾನು ಒಂದ್ಸರಿ ಎಲ್ಲ ನೋಡಿದಾಗ ಪೇಪರ್ 10 ನಲ್ಲಿ ಕೆಲವೊಂದೆಲ್ಲ ಸ್ವಲ್ಪ ಕ್ರಿಟಿಕಲ್ ಆಗೆಲ್ಲ ಆ ಥರ ಎಲ್ಲ ಖಂಡಿತ ನಿಮ್ಮ ಎಕ್ಸಾಮಲ್ಲಿ ಬರಲ್ಲ. ಬಟ್ ಪೇಪರ್ 8 ಓಕೆ ಅಂತ ಅನ್ನಿಸ್ತು. ನಾನು ಸ್ವಲ್ಪ ಎಲ್ಲ ನಿಮ್ಮ ಎಕ್ಸಾಮ್ಗೆ ಕಂಪೇರ್ ಮಾಡೋ ಅಂತ ಪೇಪರ್ ಅಂತ ಅನ್ನಿಸ್ತು. ಹಾಗಾಗಿ ಐ ಸೆಲೆಕ್ಟೆಡ್ ಪೇಪರ್ 8. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಪೇಪರ್ 8 ರಿಲೇಟೆಡ್ ಆಗಿ ಕ್ವೆಶನ್ಸ್ ಮತ್ತೆ ಆನ್ಸರ್ ಡಿಸ್ಕಸ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ 10 ಪೇಪರ್ಸ್ ನಾನು ಕೊಟ್ಟಿದ್ದೀನಿ. ಕ್ವೆಶನ್ ನಾಟ್ ಆನ್ಸರ್ಸ್, ಓನ್ಲಿ ದ ಕ್ವೆಶನ್ ಪೇಪರ್ಸ್. ನೀವು ನನ್ನ ವಿಡಿಯೋಸ್ನ 25 ಸೆಷನ್ 22 ಸೆಷನ್ ಚಾಪ್ಟರ್ ವೈಸ್ ನೋಡ್ಕೊಳ್ಳಿ. ಸೊ ಅದನ್ನ ನೋಡ್ಕೊಂಡು ಸಾಲ್ವ್ ಮಾಡಿ. ಬಿಕಾಸ್ ಇದ್ರಲ್ಲಿ ಕೊಟ್ಟಿರುವಂತ ಎಷ್ಟೋ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡಿರುವಂತ ಕ್ವೆಶನ್ಸ್. ಓಕೆ, ಅಲ್ಲಿ ವಿಡಿಯೋಸ್ನ ನೋಡಿ ಅರ್ಥ ಮಾಡ್ಕೊಂಡು ಪೇಪರ್ನ ಸಾಲ್ವ್ ಮಾಡ್ತಾ ಬಂದ್ರೆ ಖಂಡಿತ ಈಸಿ ಆಗತ್ತೆ. Okay, Zen mathematics paper. Today I am solving paper 8. So first main, as you know that multiple choice question. Nodi first question ಈ ತರ ಇತ್ತು. The pair of equation x is equal to a. ನೋಡಿ x is equal to a, y is equal to b. Graphically represent lines which are ಅಂತ ಕೊಟ್ಟಿದ್ದಾರೆ. x ಮತ್ತೆ y ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರ್ತಾ ಇದೆ. ಸೊ ನೋ ಸೊಲ್ಯೂಷನ್ ಅಂತಾನು ಹೇಳಕ್ಕಾಗಲ್ಲ. ಮೆನಿ ಸೊಲ್ಯೂಷನ್ ಅಂತಂದ್ರೆ ಮೆನಿ ವ್ಯಾಲ್ಯೂಸ್ ಬರಬೇಕಿತ್ತು. But particularly if you are getting only one solution or we call it as unique solution ಅಂತ ಕನ್ಸಿಡರ್ ಮಾಡಿದ್ರೆ we call it as intersecting ಅಲ್ವಾ? Yes. So intersecting ಆದ್ರೆ you have option C and option D. But ನೋಡಿ x is A, y is B ಅಂತಂದ್ರೆ we will consider it as A, B, right? So for example 1, 2, 3, 2 ಅಂತ ನಾವು ತಗೊಂಡಾಗ so one will be x coordinate, another will be y coordinate. So x is A, y is B. So option C is correct. ನೋಡಿ intersecting at A, B. Okay, second question ನೋಡಿ. The first term of an AP is m. ಅಂದ್ರೆ a first term of an AP is m and its common difference is 3. The 10th term is ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಬನ್ನಿ, ಇಲ್ಲಿ a 10 ಅಂತ ಬರ್ಕೋಬೋದಾ? ನೋಡಿ a 10 ಅನ್ನ ನಾನು ಏನಂತ ಹೇಳಿದ್ದೀನಿ ಫಾರ್ ಈಸಿ ಮೆಥಡ್ a plus 9d. ಸೊ a ಅಂತಂದ್ರೆ ಏನು? ಫಸ್ಟ್ ಟರ್ಮ್ ಇಟ್ ಇಸ್ m plus 9 is as it is. Common difference is 3. m ಹಾಗೆ ಇರುತ್ತೆ. 9 3s ಎಷ್ಟು? 27. ಸೊ m plus 27 which is option D is correct answer. ನೆಕ್ಸ್ಟ್ ನೋಡಿ ಥರ್ಡ್ ಕ್ವೆಶ್ಚನ್ ಅಲ್ಲಿ ಅವರೊಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಎಷ್ಟು? 3x square is equal to 4x minus 3 is ಅಂತ ಹೇಳಿ. ಸೊ ದೇ ಆರ್ ಆಸ್ಕಿಂಗ್ ಟು ರೈಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಹೇಗಿರಬೇಕು? ax square plus bx plus c is equal to 0. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಅದ್ರ ಪ್ರಕಾರ ಆದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಆಲ್ ಟುಗೆದರ್ ಟು ದ LHS. ಅವಾಗ ಏನಾಗುತ್ತೆ? ಪ್ಲಸ್ 4x becomes minus 4x, minus 3 becomes plus 3. So finally 3x square minus 4x plus 3 is equal to 0. Option B is correct. Okay. Next question ನೋಡಿ. If sin theta is equal to a by b, then cos theta is ಅಂತ ಕೊಟ್ಟಿದ್ದಾರೆ. ಈಗ ಸೈನ್ಗೂ ಕಾಸ್ಗೂ ಇರುವಂತ ರಿಲೇಶನ್ಶಿಪ್ ಯಾವುದು? ಐಡೆಂಟಿಟಿ. sin square theta plus cos square theta is equal to 1. ಈಗ ನನಗೆ ಬೇಕಾಗಿರೋದು ಕಾಸ್ ಥೀಟಾ ಅಲ್ವಾ ಕೇಳಿರೋದು? ಕಾಸ್ ಸ್ಕ್ವೇರ್ ಥೀಟಾ ಹಾಗೆ ಇಟ್ಕೊಂಡು ಅಲ್ಲಿ ಸೆಂಡ್ ಸೈನ್ ಸ್ಕ್ವೇರ್ ಟು ದಿ RHS. ಆಗೇನಾಯ್ತು? 1 ಮೈನಸ್. ಈಗ ನೋಡಿ ಇಲ್ಲಿ ಸ್ಕ್ವೇರ್ ಇರೋದು ನಮಗೆ ಇಟ್ ಹ್ಯಾಸ್ ಟು ಬಿ ಕಾಸ್ ಥೀಟಾ. ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಏನಾಯ್ತು? ಸ್ಕ್ವೇರ್ ರೂಟ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಇಲ್ಲಿ ಏನಾಯ್ತು? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಬಟ್ ಸೈನ್ ಥೀಟಾ ಅಂದ್ರೆ ಏನ್ ಕೊಟ್ಟಿದ್ದಾರೆ? a by b. ಹಾಗಾದ್ರೆ ವಾಟ್ ಇಸ್ ಪ್ಲೇ? a ಸೈನ್ ಥೀಟಾ ಇಸ್ a by b. ವಾಟ್ ಅಬೌಟ್ ಸೈನ್ ಸ್ಕ್ವೇರ್ ಥೀಟಾ? a ಸ್ಕ್ವೇರ್ ಬೈ b ಸ್ಕ್ವೇರ್. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 1 minus a square by b square. Option A is correct. ಇನ್ನೊಂದ್ಸರಿ ನೋಡ್ಕೊಳ್ಳಿ. ನಾವು we took an identity sin square theta plus cos square theta is equal to 1. ನಿಮಗೆ cos square because they are asked to find the cos theta. So observe, you have to take cos square theta is equal to 1 minus sin square theta. ಬಟ್ ನಿಮಗೆ ಕಾಸ್ ಥೀಟಾ ಮಾತ್ರ ಬೇಕು. ಸ್ಕ್ವೇರ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ವಾಟ್ ಇಸ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಹಿಯರ್? a by b. ಅದ್ರಲ್ಲಿ ಕೊಟ್ಟಿರೋದು ಸೈನ್ ಸ್ಕ್ವೇರ್.
ಸೊ a ಸ್ಕ್ವೇರ್ ಬೈ b ಸ್ಕ್ವೇರ್ ನೋಡಿ ಆಪ್ಷನ್ a is correct. ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಕ್ವೆಶ್ಚನ್ ನಂಬರ್ 5. if sin square alpha ನೋಡಿ if sin square alpha is 1 by 2 and cos beta is 1 by 2 then the value of alpha plus beta is ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನೋಡಿ ನಾನು ಇಲ್ಲಿ ಬರ್ದಿದ್ದೀನಿ sin square alpha is equal to 1 by 2 ಅಂತಿದೆ. ಈಗ ಮತ್ತೆ ಸ್ಕ್ವೇರ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಅಂತಂದ್ರೆ ಏನಾಯ್ತು ಸ್ಕ್ವೇರ್ ರೂಟ್ ಆಫ್ 1 by 2. as you know that 1 is a perfect square 1 ಆಯ್ತು 2 is not perfect square root 2. ಸೊ ನೋಡಿ sin alpha ಏನಾಯ್ತು ಬರೀ ಸ್ಕ್ವೇರ್ ನ ರಿಮೂವ್ ಮಾಡಿದಾಗ sin alpha is 1 by root 2. ಈಗ ಟೇಬಲ್ ಹೋಗಬೇಕು ಸ್ಪೆಸಿಫಿಕ್ ಆಂಗಲ್ಸ್ ಸೈನ್ ಅಲ್ಲಿ ನಿಮಗೆ 1 by root 2 ಬರೋದು ಯಾವ ಆಂಗಲ್ಗೆ 45 ಡಿಗ್ರಿ. ಹಾಗಾದ್ರೆ ಆಲ್ಫಾ ಎಷ್ಟು ಬಂತು 45. ಈಗ ಇಲ್ಲಿ ಬರೋಣ ಕಾಸ್ ಬೀಟಾ ಇಸ್ 1 by 2. ಇಲ್ಲಿ ಸ್ಕ್ವೇರ್ ತರ ಏನೂ ಇಲ್ಲ ಇಟ್ ಇಸ್ ಕಾಸ್ ಬೀಟಾ. ಸೊ ಮತ್ತೆ ಕಾಸ್ ಅಲ್ಲಿ 1 by 2 ಬರೋದು ಯಾವ ಡಿಗ್ರಿಗೆ 30 ಡಿಗ್ರಿಗೆ. ಸೊ ಆಲ್ಫಾ ಪ್ಲಸ್ ಬೀಟಾ ಅಲ್ವಾ ಕೇಳಿರೋದು ಎರಡನ್ನು ಆಡ್ ಮಾಡಿ 45 ಪ್ಲಸ್ 30 ಡಿಗ್ರಿ 75 ಡಿಗ್ರಿ ವಿಚ್ ಇಸ್ ಆಪ್ಷನ್ ಬಿ. ನೋಡಿ ಈ ತರ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಆಂಗಲ್ಗೆ ವ್ಯಾಲ್ಯೂಸ್ ಏನ್ ಬರುತ್ತೆ ವ್ಯಾಲ್ಯೂಸ್ಗೆ ಆಂಗಲ್ ಏನ್ ಬರುತ್ತೆ ಅನ್ನೋದನ್ನ ನೀವು ಒಂದ್ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಯಾವುದೇ ತರ ಕ್ವೆಶ್ಚನ್ ಕೊಡ್ಲಿ ನೀವು ಆನ್ಸರ್ ಮಾಡಬಹುದು. ಓಕೆ ಕ್ವೆಶ್ಚನ್ ನೋಡಿ ಎ ಇಸ್ ಅ ಪಾಯಿಂಟ್ ಆನ್ ವೈ ಆಕ್ಸಿಸ್ ಅಟ್ ಅ ಡಿಸ್ಟೆನ್ಸ್ 4 units ಫ್ರಮ್ ಎಕ್ಸ್ ಆಕ್ಸಿಸ್ ಲೈಯಿಂಗ್ ಬಿಲೋ ದಿ ಎಕ್ಸ್ ಆಕ್ಸಿಸ್ ದಿ ಕೋಆರ್ಡಿನೇಟ್ ಆಫ್ ಎ ಆರ್ ಅಂತ ಹೇಳಿ ಹೇಳಿದೆ. ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಬನ್ನಿ. ಎ ಅನ್ನೋ ಒಂದು ಪಾಯಿಂಟ್ ಇದೆ ಎ ಇಸ್ ಅ ಪಾಯಿಂಟ್ ಎಲ್ಲಿದೆ ಆನ್ ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಮೇಲಿದೆ ಅಂತಂದ್ರೆ ಎಕ್ಸ್ ಏನಾಗಿರ್ಬೇಕು 0 ಇದು ಅರ್ಥ ಮಾಡ್ಕೋಬೇಕು. ಎಕ್ಸ್ ಆಕ್ಸಿಸ್ ಮೇಲಿದ್ರೆ ವೈ 0 ವೈ ಆಕ್ಸಿಸ್ ಮೇಲಿದ್ರೆ ಎಕ್ಸ್ 0. ಅಟ್ ಅ ಡಿಸ್ಟೆನ್ಸ್ ಎಲ್ಲಿದೆ ಪಾಯಿಂಟ್ ಅಟ್ ಅ ಡಿಸ್ಟೆನ್ಸ್ 4 units ಫ್ರಮ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರ ಇದೆ 4 units ಇದೆ. ಲೈನ್ ಬಿಲೋ ದಿ ಎಕ್ಸ್ ಆಕ್ಸಿಸ್ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಎಸ್ ನೋಡಿ ಬಿಲೋ ದಿ ಎಕ್ಸ್ ಆಕ್ಸಿಸ್ ಅಂದ್ರೆ ಇಲ್ಲಿ ಎಷ್ಟು ಯೂನಿಟ್ಸು 4 units ಬಂದಿದೆ. ಹಾಗಾದ್ರೆ ಈ ಪಾಯಿಂಟ್ ಏನಾಗುತ್ತೆ 0, -4 ಬಿಲೋ. ಎಬೋ ಆಗಿದ್ರೆ 0, 4 ಆಗ್ತಿತ್ತು. ಸೊ ಬಿಲೋ ದಿ ಎಕ್ಸ್ ಆಕ್ಸಿಸ್ ಅಂದಾಗ ಇಟ್ ವಿಲ್ ಕಮ್ ಟು ದ ನೆಗೆಟಿವ್ ಆಕ್ಸಿಸ್. ಸೊ ಇಟ್ ಇಸ್ ಆಪ್ಷನ್ ಬಿ 0, -4. ಅರ್ಥ ಆಗಿದೆ ಅನ್ಕೋತೀನಿ. ಗೋಯಿಂಗ್ ಫಾರ್ 7th ಕ್ವೆಶ್ಚನ್. ಎಸ್ ನೋಡ್ತಾ ಬನ್ನಿ. In the ABC triangle ABC, this is triangle ABC. DE is parallel to BC. AD is 3.6 and AB is 10 centimeter. If AE is 4.5, find the length of EC. Yes, ನೋಡ್ತಾ ಬನ್ನಿ ಇಲ್ಲಿ AD ಕೊಟ್ಟಿದ್ದಾರೆ ಎಷ್ಟು 3.6. AB ಕಂಪ್ಲೀಟ್ ಕೊಟ್ಟಿದ್ದಾರೆ ನೋಡಿ AB it is 10. ಇಲ್ಲಿ AE ಕೊಟ್ಟು here they are asking EC. ಹಾಗಾದ್ರೆ ನಮ್ಗೆ ಇಲ್ಲಿ to apply BPT basic proportionality theorem ನಮ್ಗೆ ಏನ್ ಬೇಕಾಗಿತ್ತು AD by DB ಬೇಕು. ಅದೇ ತರ AE by EC ಬೇಕು. ಬಟ್ ನೋಡಿ ಕಂಪ್ಲೀಟ್ ಸೈಡ್ ಎಷ್ಟಿದೆ 10 ಇದೆ. ಅದರಲ್ಲಿ 10 ನಲ್ಲಿ 3.6 ನ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 6.4. ಸೊ ಡಿವೈಡ್ ಮಾಡೋಣ ನೋಡಿ AB by DB is equal to AE by EC 3.6 by 6.4 is equal to 4.5 ಆಗುತ್ತೆ. ಇಲ್ಲಿ ನೋಡಿ 9 ಇಂದ ಡಿವೈಡ್ ಮಾಡ್ಬೋದು ಇಲ್ಲಿ. ಸೊ 9 0.5 ಝಾ 9 0.4 ಝಾ. ಇಲ್ಲಿ ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 1 ಝಾ 4 16 ಝಾ. ಸೊ 1.6 ಆಗುತ್ತೆ. ಇದು 1.6. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು ನೋಡಿ 16 5 ಝಾ 80. ಬಟ್ ವಿ ಹ್ಯಾವ್ ಟು ಟೇಕ್ ಡೆಸಿಮಲ್ ಪ್ಲೇಸ್. ಹಾಗಾದ್ರೆ ಡೆಸಿಮಲ್ ಪ್ಲೇಸ್ ತಗೊಂಡಾಗ ಏನಾಯ್ತು ಇಟ್ ಇಸ್ 8. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಡಿವೈಡ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಇಲ್ಲ ಅಂತಂದ್ರೆ ನೋಡಿ ಡೈರೆಕ್ಟ್ ಆಗಿ 6.4 into 4.5 ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 3.6 ಮಾಡಿದ್ರು ಆಯ್ತು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಕಮಿಂಗ್ ಫಾರ್ ನೆಕ್ಸ್ಟ್ ಒನ್. Yes, the curved surface area of cylinder of radius r units and height is yes CSC of cylinder ಕೇಳ್ತಾರೆ. CSC of cylinder ಆಪ್ಷನ್ ಡಿ 2 pi r h. ಕ್ಲಿಯರ್ ಆಯ್ತಾ. ಗೋಯಿಂಗ್ ಫಾರ್ ಇದಿಷ್ಟು MCQ ಆಯ್ತು. ಕಮಿಂಗ್ ಫಸ್ಟ್ ಟು 1 mark question. Find for what value of m, listen carefully, find for what value of m the pair of linear equation x plus 2y is equal to 3 and 5x plus my plus 7 is equal to 0 have no solution. Yes, ನೋಡ್ತಾ ಬನ್ನಿ. No solution ಅಂದ್ರೆ ಏನರ್ಥ they are parallel to each other. So parallel ಅಂದ್ರೆ what you are going to consider? You are going to consider the relationship a1 by a2 equals b1 by b2 not equals c1 by c2. ಹಾಗಾದ್ರೆ what is a1 in the place of a1 1, a2 5, b1 2, b2 m. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ m1 ಝಾ m 5 2 ಝಾ 10 m equals 10. Is it clear? Yeah. Going for next one. Yeah. Write the relation between SN minus 1 and AN in an AP. ನೋಡಿ ಇದನ್ನ ನಾನು ಹೇಳಿದ್ದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದನ್ನ ನೋಡ್ಕೊಳ್ಳೇಬೇಕು. ಫಾರ್ಮುಲಾ ಡಿಸ್ಕಸ್ ಮಾಡ್ಬೇಕಾದ್ರೂ ಹೇಳಿದ್ದೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂಡಿವಿಜುವಲ್ ಆಗಿ ಲೆಸನ್ ಡಿಸ್ಕಸ್ ಮಾಡ್ಬೇಕಾದ್ರೂ ಹೇಳಿದ್ದೆ. ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ AN equals SN minus 1. This is the formula you have to remember. Next question ನೋಡಿ.
ಗಿವನ್ ದಿ nth ಟರ್ಮ್ ಆಫ್ ಅನ್ ಸೀಕ್ವೆನ್ಸ್, ಒಂದು nth ಟರ್ಮ್ ಕೊಟ್ಟಿದ್ದಾರೆ ನೋಡಿ, 2 to the power of n plus 1, 2 to the power of n plus 1, ಶೋ ದಟ್ ದ ಸೀಕ್ವೆನ್ಸ್ ಇಸ್ ನಾಟ್ ಇನ್ ಎ ಪಿ. ನೋಡಿ, ಯಾವುದೋ ಒಂದು ನಾವು ಎ ಪಿಲಿದೆ ನಾಟ್ ಆನ್ ಎ ಪಿ ಅಂತ ಹೋದಾಗ ವಿ ಆರ್ ಗೋಯಿಂಗ್ ಟು ಚೆಕ್ ಇಟ್ಸ್ ಕಾಮನ್ ಡಿಫ್ರೆನ್ಸ್. ಅಂದರೆ ಪ್ರತಿ ಕಡೆನೂ ನಾವು ಸೀಕ್ವೆನ್ಸ್ ಅಲ್ಲಿ A2 ಮೈನಸ್ A1 ಅಥವಾ A3 ಮೈನಸ್ A2 ಎರಡು ಸೇಮ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಓಕೆ, ಅದಕ್ಕೆ ನೋಡಿ ಈ ತರ ಕೊಟ್ಟಾಗ ಮಿನಿಮಮ್ ನೀವು 3 ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಲೇಬೇಕು, A1, A2, A3. ಈಗ ನೋಡಿ A1 ಅಂತಂದಾಗ ಇನ್ ದ ಪ್ಲೇಸ್ ಆಫ್ n ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 1. ನೋಡಿ 1 plus 1 2, 2 square 4. If I give 2, 2 plus 1 3, 2 power 3 8. Again 3, 3 plus 1 4, 2 power 4 16. ಈಗ ನೋಡಿ these are the AP. ಇದು ನೋಡಿ this is A1, A2, A3. ಫಸ್ಟ್ ಏನು ಮಾಡಿದೆ, A2 minus A1. A2 minus A1 ಅಂದರೆ 8 minus 4. ನೆಕ್ಸ್ಟ್ ಒನ್ A3 minus A2, 16 minus 8. ಸೊ ನೋಡಿ 8 minus 4 it is 4, 16 minus 8 it is 8. Both are not equal. Common difference not equal. ಹಾಗಾದ್ರೆ ದಿ ಸೀಕ್ವೆನ್ಸ್ ಇಸ್ ನಾಟ್ ಇನ್ ಎ ಪಿ. ಕ್ಲಿಯರ್ ಆಯ್ತಾ? ಅಕಸ್ಮಾತ್ ಈಕ್ವಲ್ ಆಗ್ಬಿಟ್ಟಿದ್ರೆ ದೇ ಆರ್ ಇನ್ ಎ ಪಿ ಅಂತ ಬರಿತಿದ್ವಿ. ಕ್ಲಿಯರ್? ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. One root of the equation 9x square plus 6x plus 4 is equal to 0 is equal to the other root. Find the value of k. Yes, ಅರ್ಥ ಮಾಡ್ಕೊಳ್ಳಿ. One root of the equation is equal to other root ಅಂದ್ರೆ ರೂಟ್ಸ್ ಆರ್ ಈಕ್ವಲ್ ಅಂತ ತಗೊಳ್ಬೇಕು ನಿಮಗೆ. ರೂಟ್ಸ್ ಆರ್ ಈಕ್ವಲ್ ಅಂತ ಹೇಳಿ. ರೂಟ್ಸ್ ಆರ್ ಈಕ್ವಲ್ ಅಂತ ನಿಮಗೆ ಬರುವಂತ ನೇಚರ್ ಏನಾಗಿರುತ್ತೆ, ಡಿಸ್ಕ್ರಿಮಿನೆಂಟ್ ಇಸ್ 0. ಸೊ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ b ಸ್ಕ್ವೇರ್ ಮೈನಸ್ 4ac ಈಕ್ವಲ್ 0. ಎಸ್, ಕೊಟ್ಟಿರೋ ಇಕ್ವೇಶನ್ ನೋಡಿ 9x ಸ್ಕ್ವೇರ್ ಪ್ಲಸ್ 6kx ಪ್ಲಸ್ 4 ಅಂತ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ a ಈಕ್ವಲ್ಸ್ 9, b ಈಕ್ವಲ್ಸ್ 6k, c ಈಕ್ವಲ್ಸ್ 4. ಸಬ್ಸ್ಟಿಟ್ಯೂಟ್ ಮಾಡಿದೆ ನೋಡಿ, 6k ಸ್ಕ್ವೇರ್ ಮೈನಸ್ 4 ಇಂಟು 9 ಇಂಟು 4 is equal to 0. So 16k square is equal to 144 bantu. 16k square is equal to minus 144 became plus. So 144 divided by 36 madde, 36 ones are 36 fours aitu. But k square is 4. I want k. So square root of 4 you can consider it as plus or minus 2. Plus 2 antanaru togolbodu illa minus 2 adru togolbodu. Clear? Yeah. Going for next question. What is the abscissa or x coordinate of the point ಅಂತ ಕೇಳಿದ್ದಾರೆ. abscissa ಅಂತ ಕರಿತೀವಿ. ಆಕ್ಚುಲಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2, 3 ಅಂತ ತಗೊಂಡ್ರೆ 2 is called as abscissa, 3 is called as ordinate ಅಂತ. ಈ ಏನದ abscissa ಅಂದ್ರೆ ಏನು ಅಂತ ಡೆಫಿನೇಷನ್ ಕೇಳ್ತಾರೆ. ಏನು? ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ y axis. ನೋಡಿ x axis ಡೆಫಿನೇಷನ್ ಕೇಳಿದ್ರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ y axis ಅಂತ ಬರೀರಿ. ವಾಟ್ ಇಸ್ ಅನ್ ಆರ್ಡಿನೇಟ್ ಅಂತ ಕೇಳಿದ್ರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ x axis ಅಂತ ಬರೀರಿ. ಕ್ಲಿಯರ್ ಆಯ್ತಾ? ಎಕ್ಸ್ ಕೋಆರ್ಡಿನೇಟ್ ಬಗ್ಗೆ ಕೇಳಿದ್ರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ವೈ ಕೋಆರ್ಡಿನೇಟ್ ಅಂತ ಬರೀರಿ. ವೈ ಕೋಆರ್ಡಿನೇಟ್ ಕೇಳಿದ್ರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್. ಅದನ್ನೇ ನಾವು ಬರೆದಿ ನೋಡಿ, ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ವೈ ಆಕ್ಸಿಸ್ ಸ್ಕೇಲ್ಡ್ ವಿತ್ ಎಕ್ಸ್ ಆಕ್ಸಿಸ್. ಅಂದ್ರೆ ನಂಬರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಎಕ್ಸ್ ಆಕ್ಸಿಸ್, ಬಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್. ನೋಟ್ ಮಾಡ್ಕೊಳ್ಳಿ ಇದನ್ನ ಒಂದ್ ಕಡೆ. ಕಮಿಂಗ್ ಫಾರ್ 14th ಒನ್, ಫೈಂಡ್ ದಿ ಮೋಡ್ ಇನ್ ದಿ ಸೆಟ್ ಆಫ್ ಸ್ಕೋರ್ಸ್ ಅಂತ ಕೇಳಿದ್ದಾರೆ. ಮೋಡ್ ಅಂದ್ರೆ ಏನು? ವಿ ಆರ್ ಗೋಯಿಂಗ್ ಟು ಕನ್ಸಿಡರ್, ಇದು ಜನರಲ್ ಆಗಿ ಕೇಳಿರುವಂತ ಅನ್ಗ್ರೂಪ್ಡ್ ಡೇಟಾ. ಮೋಡ್ ಅಂದ್ರೆ ಮೋಸ್ಟ್ ಫ್ರೀಕ್ವೆನ್ಸಿ ರಿಪೀಟ್ ಆಗಿರೋ ರಿಪೀಟೆಡ್ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೋತೀವಿ. ಇಲ್ಲಿ ನೋಡಿ 17, 22, 43, 55, 16, 22 ಅಂದ್ರೆ ದ ರಿಪೀಟೆಡ್ ಫ್ರೀಕ್ವೆನ್ಸಿ ಇಸ್ 22. ಸೊ ಹಾಗಾದ್ರೆ ಮೋಡ್ ಏನಾಯ್ತು? 22. ಕ್ಲಿಯರ್ ಆಯ್ತಾ? ಇದ್ರ ಜೊತೆಗೆ ಇನ್ನೂ ಯಾವ್ದಾದ್ರು ಬೇರೆ ನಂಬರ್ ಇದ್ದಾಗ ಇಫ್ ಇಟ್ ಇಸ್ ಮೋರ್ ದೆನ್ ದಟ್ ಯು ಕ್ಯಾನ್ ಸೆಲೆಕ್ಟ್ ದಟ್ ಒನ್. ಅಂದ್ರೆ ದ ಮೋಸ್ಟ್ ರಿಪೀಟೆಡ್ ಫ್ರೀಕ್ವೆನ್ಸಿ ಆರ್ ಸ್ಕೋರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಅ ಮೋಡ್. ಕಮಿಂಗ್ ಟು 15th ಕ್ವೆಶನ್ ನೋಡಿ, ಏನ್ ಕೊಟ್ಟಿದ್ದಾರೆ. The radius of a circle is 7 centimeter. ನೋಡಿ ರೇಡಿಯಸ್ ಕೊಟ್ಟಿದ್ದಾರೆ. Find the length of arc. ನೋಡಿ ಕೇಳಿಸ್ಕೊಳ್ಳಿ. Find the length of arc which subtends an angle of 180 degree at the center. So given ನೋಡಿ radius is 7, theta is 180. So length of an arc formula ಏನು? Theta by 360 into 2 pi r. So theta it is 180 by 360 into 2 into 22 by 7 into 7. ಇಲ್ಲೇ ನೋಡಿ 0, 0 cancel, 18 ones are 18 twos are 36. 7, 7 cancel, 2, 2 cancel ಆಯಿತು. ಫೈನಲಿ ಇಟ್ ಇಸ್ ಲೆಫ್ಟ್ ವಿತ್ 22. ಸೊ 22 ಸೆಂಟಿಮೀಟರ್. ಕ್ಲಿಯರ್ ಆಯ್ತಾ? ಕಮಿಂಗ್ ಟು 16th ಒನ್ ನೋಡಿ, ಪ್ರತಿಯೊಂದು ಕ್ವೆಶನ್ ಹೇಳದ್ನಲ್ಲ, ಸುಮ್ಮನೆ ವಿಡಿಯೋನ ಕ್ಲಿಕ್ ಮಾಡಬೇಡಿ. ಒಂದು ಸ್ವಲ್ಪ ನೋಡಿ, ನಿಮ್ಗೆ ಯಾವ ಕ್ವೆಶನ್ಸ್ ಕಷ್ಟ ಅನ್ಸುತ್ತೆ ಅಂಥದ್ದನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಹೇಗಿದೆ ಅಂತ ಹೇಳಿ. ಬಿಕಾಸ್ ಸುಮ್ಮನೆ ನೋಡೋದ್ರಿಂದ ಅಥವಾ ಜಸ್ಟ್ ಕ್ವೆಶನ್ಸ್ ನೋಡೋದ್ರಿಂದ ಕೆಲವೊಂದು ಕ್ವೆಶನ್ಸ್ ಅರ್ಥ ಆಗ್ಬೋದು, ಕೆಲವೊಂದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೇಳಿದ್ರೆ ಮಾತ್ರ ಅರ್ಥ ಆಗೋದು. ಓಕೆ, so last question in 1 mark. In the triangle ABC, angle C is 90 degree. Find the value of cos A plus B ಅಂತ ಕೇಳಿದ್ದಾರೆ. ನೋಡಿ, as you know that if I consider this right angle triangles or triangle, sum of 3 angles is equal to 180, right? ಸೊ ಅದರಲ್ಲಿ C ಎಷ್ಟಿದೆ? 90. ಹಾಗಾದ್ರೆ ಇನ್ನು ಉಳಿದಿರೋ 2 ಆಂಗಲ್ ಏನಾಗುತ್ತೆ? 90. ಹೌದಾ? ಬಿಕಾಸ್ ಇಟ್ ಸೆಲ್ಫ್ 90, the remaining 2 angles must be 90, right?
ಹಾಗಾದ್ರೆ a ಪ್ಲಸ್ ಬಿ ಅಂದ್ರೆ ಏನಂತ ತಗೊಳ್ಬಹುದು 90. ಸೊ ಕಾಸ್ 90 ಇಸ್ 0. ನೋಡಿ ಎಷ್ಟು ಈಸಿ ಇದೆ ಅಂತಂದ್ರೆ ಕ್ವೆಶನ್. ಸಿ ಏನೋ 90 ಆಗ್ಬಿಟ್ರೆ ಇನ್ a ಪ್ಲಸ್ ಬಿ ಇವೆರಡನ್ನು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು 90ನೇ ಬರ್ಬೇಕು. ಹಾಗಾದ್ರೆ ಕಾಸ್ a ಪ್ಲಸ್ ಬಿ ಅಂದ್ರೆ ಇಟ್ ಇಸ್ 90. ಸೊ ಕಾಸ್ 90 is 0. Okay, this is about 1 mark. Now we are going for 2 mark question. Yes, first question itself an elimination method. ನೋಡಿ ಏನು ಕೊಟ್ಟಿದ್ದಾರೆ 3x plus 4y is equal to 7. 3x plus y is equal to 4. Consider it as equation 1. Direct ಆಗಿ ತಗೊಂಡ್ವಿ ಯಾಕಂದ್ರೆ we have the common 3x. So as it is plus same sign we are going for subtracting. Subtract 2 from 1. So 3x plus 4y is equal to 7. 3x plus y is equal to 4. ನೋಡಿ subtraction ಅಂದ್ರೆ we have to change the sign. Minus. ನೋಡಿ plus 3x minus 3x cancel. 4 minus y it is 3y. 7 minus 4 it is 3. ನೋಡಿ y is equal to 1 ಬಂತು. ಅಂದ್ರೆ ಯಾವ್ದಾದ್ರು ಒಂದು ಈಕ್ವೇಶನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ x is 1. ಹಾಗಾದ್ರೆ ನಿಮಗೆ both x y both are equal to 1 in this case. X is equal to 1, y is equal to 1. Next coming to 18th one, find the number of terms in AP. ನೋಡಿ number of terms ಅಂತ ಕೇಳಿದ್ರೆ they are asking to find n. Okay, ಅವರೇ ಒಂದು AP ಕೊಟ್ಟಿದ್ದಾರೆ 100, 96, 92, till 12. Observe this series. A ಕೊಟ್ಟಿದ್ದಾರೆ ಎಷ್ಟು 100. D ಅಂದ್ರೆ ಏನು ಬರುತ್ತೆ A2 minus A1 that is 96 minus 100 which is equal to minus 4. AN ನೋಡಿ ಲಾಸ್ಟ್ ಟರ್ಮ್ಸ್ ಇದೆ ಇಲ್ಲಿ ಲಾಸ್ಟ್ ಟರ್ಮ್ that is AN which is 12. ಈಗ A D AN N ಅಂತಂದ್ರೆ we can go for AN ಫಾರ್ಮುಲಾ. ನೋಡಿ ಒಂದು AN ಫಾರ್ಮುಲಾ ಇರುತ್ತೆ, ಒಂದು SN ಇರುತ್ತೆ. ಓಕೆ, ಸೊ AN ಅಂದ್ರೆ ಎಷ್ಟಾಯ್ತು 12 is equal to 8 is 100 n minus 1 into minus 4. Let us take first 100 this side. 12 minus 100 is equal to n minus 1 into minus 4. See 12 minus 100 is 88 is equal to n minus 1 into minus 4. ನೋಡಿ ಇಲ್ಲಿ ನಮ್ಗೆ ಏನಾಯ್ತು 88 by 4 ಅಂದಾಗ 22 ಬಂತು. But if I take this side minus 1 becomes plus, so n is equal to 23. Clear ಆಯ್ತಾ? Going for next question. ಇದು ಸ್ವಲ್ಪ ಅಬ್ಸರ್ವ್ ಮಾಡಿ. Find the sum of all natural numbers between 1 and 5. ನೋಡಿ and ಅಂತಿದ್ರೆ 1 ಬಂದ್ರೆ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಅವ್ರು ಕೊಟ್ಟಿರೋ ಕಂಡೀಷನಲ್ 1 ಬಂದ್ರು ತಗೋಬೇಕು, 50 ಬಂದ್ರು ತಗೊಳ್ಬೇಕು. and ಅಂತಿದೆ. It is considered, both are considered here. Which gives the remainder 2 when divided by 5. ನೋಡಿ 5 ಇಂದ ನಾನು ಡಿವೈಡ್ ಮಾಡ್ತಾ ಬರ್ತೀನಿ ಅಂತಂದ್ರೆ ನಿಮಗೆ ರಿಮೈಂಡರ್ 2 ಬರಬೇಕು. ಅಂತದ್ದು ಯಾವುದು ಅಂತಂದ್ರೆ ನೋಡಿ 5 ಟೇಬಲ್ಸ್ ಬನ್ನಿ. 5 1 ಎಷ್ಟು 5. 2 ರಿಮೈಂಡರ್ ಅಂದ್ರೆ ಜಾಸ್ತಿ 2 ತಗೊಳ್ಳೋದು. 5 plus 2 ಎಷ್ಟಾಗುತ್ತೆ 7. ಹಾಗಾದ್ರೆ 7 will be the first. ನೋಡ್ಕೊಳ್ಳಿ ಇಲ್ಲಿ. ಅಥವಾ ನೀವು ಬೇಕಾದ್ರೆ ಈ ಫಾರ್ಮುಲಾ ನೋಡ್ಕೋಬಹುದು. ನಾವು ಒಂದು ಬೇಸಿಕ್ ಹೇಳ್ತೀವಿ, ಡಿವಿಡೆಂಟ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ ಅಂತ ಹೇಳಿ. ಸೊ ಡಿವಿಡೆಂಟ್ ನ ಎ ಅಂತ ತಗೊಳ್ಳಿ, ಡಿವೈಸರ್ ನ ಬಿ. ಸೊ ಕೋಶಂಟ್ ಇಸ್ ಕ್ಯೂ ಪ್ಲಸ್ ಆರ್. ಇಲ್ಲಿ ನಮಗೆ ಡಿವೈಸರ್ ಗೊತ್ತಾಗಿದೆ, ಯಾವ್ದು ಡಿವೈಸರ್ 5 ಅಂತ ಹೇಳಿ, ರಿಮೈಂಡರ್ 2. ಸೊ ಈ ಕೇಸ್ ಬರುತ್ತೆ ನೋಡಿ, ಎ ಇಸ್ ಈಕ್ವಲ್ ಟು 5 ಕ್ಯೂ ಪ್ಲಸ್ ಆರ್. ಇಲ್ಲಿ ನೋಡಿ 1 ಕೊಡ್ತಾ ಬನ್ನಿ. 5 1 5, 5 plus 2 7. 2 ಕೊಡಿ, 5 2s are 10, 10 plus 2 12. 5 3s are 15, 15 plus 2 17. ಅಂದ್ರೆ ಜಸ್ಟ್ ನೀವು ಡಿವೈಡೆಡ್ ಬೈ 5 ಅಂದ್ರೆ 5 ಟೇಬಲ್ಸ್ಗೆ ಇನ್ನೊಂದು 2 ಜಾಸ್ತಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 5 1s are 5, 5 plus 2 7. 5 2s are 10, 10 plus 2 12. ಅದೇ ತರ 5 3s are 15, 15 plus 2 17. ಅದೇ ತರ 5 4s are 20, 20 plus 2 22. ಈ ತರ ಬರುತ್ತೆ. ಕ್ಲಿಯರ್ ಆಯ್ತಾ? ದಿಸ್ ಇಸ್ ದಿ ಅಂಡ್ ಲಾಸ್ಟ್ ನಂಬರ್ ನೋಡ್ತಾ ಬನ್ನಿ. ಇಲ್ಲಿ ಲಾಸ್ಟ್ ನಂಬರ್ ನೋಡಿ 50 ಅಥವಾ 50ಗಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. 50ಗಿಂತ ಕಡಿಮೆ ಅಂತಂದ್ರೆ ವಿ ಕ್ಯಾನ್ ಗೋ ಟಿಲ್ 9s. 5 9s 45, 45 plus 2 47. ಬಟ್ ವಿ ಕಾಂಟ್ ಗೋ ಫಾರ್ 10. ನೋಡ್ಕೊಳ್ಳಿ ಬೇಕಾದ್ರೆ 5 10s 50, 50 plus 2 52 ವಿಚ್ ಇಸ್ ಮೋರ್ ದೆನ್ 50. ಹಾಗಾದ್ರೆ ಫಸ್ಟ್ ನೋಡಿ ಇದನ್ನ ಬರ್ಕೊಂಡು ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಎನ್ ಗೊತ್ತಿಲ್ಲದೆ ನೀವು ಸಮ್ಗೆ ಹೋಗಕ್ಕಾಗಲ್ಲ. ಬಿಕಾಸ್ ಆಸ್ ಯು ನೋ ದಟ್ ಸಮ್ಮಲ್ಲಿ ಯಾವುದೇ ಫಾರ್ಮುಲಾ ತಗೊಂಡ್ರು ಯು ಹ್ಯಾವ್ ನಂಬರ್ ಆಫ್ ಟರ್ಮ್ಸ್ ಎನ್. ಸೊ ಹಾಗಾದ್ರೆ ಸೊ ಬೈ ಅಬ್ಸರ್ವಿಂಗ್ ದಸ್ ಎ ಈಕ್ವಲ್ಸ್ 7, ಡಿ ಈಕ್ವಲ್ಸ್ 5 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 47 is equal to 7 plus n minus 1 into 5. 47 minus 7 it is 8. So n minus 1 ಇತ್ತು. ಸೊ 8 ಇರೋದು minus 1 ಬಂದ್ರೆ 9 ಆಯ್ತು. ಸೊ n is equal to 9 ಬಂತು. ಈಗ ಇದಕ್ಕೆ we are applying the SN formula, that is SN equals n by 2 a plus an. ಯಾಕೆಂದ್ರೆ ಲಾಸ್ಟ್ ಟರ್ಮ್ 47 ಇದೆಯಲ್ಲ, we took that one. ಹಾಗಾದ್ರೆ ಏನಾಯ್ತು 9 by 2 7 plus 47. ಸೊ ಎಷ್ಟಾಯ್ತು 7 plus 47 ಅಂದ್ರೆ it is 54. Okay, 54. So 2 1s are 2, 27s are 27 9s are it is 243. Clear ಆಯ್ತಾ? 243 ಈಸಿಯಾಗಿ ಬರುತ್ತೆ.
Coming for next 20th question. Yes, ಎಲ್ಲ ನಿಮಗೆ ಗೊತ್ತಿರುವಂತ questions. Solve by using the quadratic formula. ನೋಡಿ quadratic formula. So we have to compare with general ax square plus bx plus c is equal to 0. So what is the value of a? 4. What is the value of b? Minus 2. What is the value of c? Minus 1. Substitute ಮಾಡಿ. What is the formula? Minus b plus r minus square root of b square minus 4ac by 2a. Minus of minus, nodi, the equation itself, the value itself minus. In equation you have minus, minus into minus plus, plus r minus, nodi, minus 2 square is 4. Okay, minus into minus plus 4 4s are 16. So 16 plus 4 it is 20. 2 plus r minus root 20 by 8. Innu ಕೆಲವರು ಏನು ಮಾಡ್ತಾರೆ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತಾರೆ ಆಕ್ಚುಲಿ ನೋಡಿ ಇಲ್ಲಿ 2 plus r minus ಈ 20 ನ 5 4s ಅಂತ ಮಾಡ್ತಾರೆ 5 4s divided by 8. ಸೊ ಅವಾಗ ಏನಾಗುತ್ತೆ 2 plus r minus 4 square root ಇಂದ ತಗೊಂಡ್ರೆ 2 root 5 by 8 ಅಂತ ಹೇಳಿ. ಸೊ ಇಲ್ಲಿ ನಾವು 2 ಕಾಮನ್ ತಗೊಂಡಾಗ 1 plus root plus r minus root 5 by 8 ಬಂದ್ರೆ ಸೊ 2 1s are 2 4s are. ಸೊ 1 plus r minus 5 by 4 ಹೀಗೂ ತಗೊಳ್ಬಹುದು ಅಥವಾ ಇಫ್ ಯು ಸ್ಟಾಪ್ ಹಿಯರ್ ಯು ವಿಲ್ ಗೆಟ್ ದಿ ಫುಲ್ ಮಾರ್ಕ್ಸ್, ಏನು ತೊಂದರೆ ಇಲ್ಲ. ಓಕೆ, ಗೋಯಿಂಗ್ ಫಾರ್ ಇಲ್ಲಿ ಇದರಲ್ಲಿ ಒಂದು ಆರ್ ಆಪ್ಷನ್ ಕೊಟ್ಟಿದ್ರು. ಸೊ ಏನಂತ ಡಿಸ್ಕ್ರಿಮಿನೆಂಟ್, ಫೈಂಡಿಂಗ್ ದಿ ಡಿಸ್ಕ್ರಿಮಿನೆಂಟ್ ಅಂಡ್ ನೇಚರ್. 2x square minus 9x plus 8 is equal to 0. When we compared this with general form ax square plus bx plus c. So what is the value of a? 2. What is the value of b? Minus 9. c? 8. So d formula b square minus 4ac. So d is equal to minus 9 square minus 4 into 2 into 8. So minus 9 square is 81. 4 2s are 8. 8 8s are 64. 81 minus 64 it is 17. 17 ಅನ್ನೋದು ಏನಾಯ್ತು ಪಾಸಿಟಿವ್, ಸೊ ವಿಚ್ ಇಸ್ ಗ್ರೇಟರ್ ದೆನ್ 0. ಹಾಗಾದ್ರೆ ಏನಂತ ಬರೀಬಹುದು ನಾವು? ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಯಾ ನೋಡಿ ಈ ತರದ್ದು ಖಂಡಿತ ಕೊಡ್ತಾರೆ, ನೋಡ್ಕೊಳ್ಳಿ. ಇಫ್ 4 sin theta is equal to 3, ಫೈಂಡ್ ದಿ ವ್ಯಾಲ್ಯೂ ಆಫ್ tan. ಈಗ ನೋಡಿ ಇಲ್ಲಿ 4 sin theta is equal to 3. 4 ಈ ಕಡೆಗೆ ಬಂದ್ರೆ ಏನಾಯ್ತು? ಡಿವೈಡ್ ಆಯ್ತು. sin theta is equal to 3 by 4. ನೋಡಿ ಸೈನ್ ಅಂತ ತಕ್ಷಣ ಏನ್ ಬರುತ್ತೆ? ಆಪೋಸಿಟ್ ಬೈ ಹೈಪೋಟೆನಸ್. ನೋಡಿ ಒಂದು ಟ್ರಯಾಂಗಲ್ ಬರ್ಕೊಳ್ಳಿ. ಥೀಟಾ ಬೇಕಾದ್ರೆ ಯು ಕ್ಯಾನ್ ಟೇಕ್ ಸಿ ಆಲ್ಸೋ ಆರ್ ಯು ಕ್ಯಾನ್ ಟೇಕ್ ಎ ಆಲ್ಸೋ. ಥೀಟಾ ಇಲ್ಲೇ ತಗೊಂಡೆ. ಸೊ ಆಸ್ ಪರ್ ಸೈನ್ ಇಟ್ ಇಸ್ 3 is opposite, 4 is hypotenuse. So we have to apply Pythagoras theorem to find this BC. ಯಾಕೆ ಮ್ಯಾಮ್ ಅಂದ್ರೆ tan ಗೆ ಬೇಕೇ ಬೇಕು. ಓಕೆ, adjacent. ಸೊ ಹಾಗಾಗಿ ನೋಡಿ AC square is equal to AB square plus BC square. 16 minus 9 ನೋಡಿ 16 minus 7 9 is 7. ಸೊ BC is equal to root 7 ಬಂತು. ಈಗ ನಮ್ಮ ಪ್ರಕಾರ tan ಅಂದ್ರೆ ಏನು? ಆಪೋಸಿಟ್ ಬೈ adjacent. ಆಪೋಸಿಟ್ ಇಟ್ ಇಸ್ AB, adjacent it is BC. ಸೊ 3 by root 7 is the answer. ನೋಡಿ ಯಾವುದೋ ಒಂದನ್ನು ಕೊಟ್ಟು ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಸೈಡ್ಸ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಎಸ್, ಡಿಸ್ಟೆನ್ಸ್ ಫಾರ್ಮುಲಾ. ಎಸ್ ನೋಡಿ ಫೈಂಡ್ ದಿ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಏನಂತ ಬರ್ಕೋತೀರಾ? p of 5, 6 and q of minus 3, 4. So distance ಏನ್ ಬರುತ್ತೆ? As you know that formula, square root of x2 minus x1 whole square plus y2 minus y1 whole square. ನೋಡಿ minus 3 minus 5 whole square plus 4 minus 6, 4 minus 6 whole square. ನೋಡಿ minus 3 minus 5 ಎಷ್ಟಾಯ್ತು? minus 8. minus 8 whole square 64. 4 minus 6 it is 2, 2 square 4. ನೋಡಿ ಎಷ್ಟಾಯ್ತು? 64 plus 4 68 ಆಯಿತು. ಸೊ 68 ಯೂನಿಟ್ಸ್ ಬಂತು. ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ, ಅಥವಾ ಇಲ್ಲ ಇದನ್ನ ಇನ್ನೂ ಸಿಂಪಲ್ ಮಾಡ್ಕೋಬಹುದು. ಓಕೆ, ಸೊ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ನೋಡಿ 23rd ಕ್ವೆಶನ್ ನಾನು ಸಾಲ್ವ್ ಮಾಡಿಲ್ಲ ಬಿಕಾಸ್ ಸರ್ಕಲ್ ಇಂದ ಖಂಡಿತ ನಿಮಗೆ 2 ಮಾರ್ಕ್ಸ್ಗೆ ಕ್ವೆಶನ್ ಬರೋದಿಲ್ಲ. ಬಿಕಾಸ್ ಅದರಲ್ಲಿ ನಿಮಗೆ ಬರೋದೇ ವೇಟೇಜ್ ಇರೋದೇ 4 ಮಾರ್ಕ್ಸ್ ಆಸ್ ಪರ್ ಮಾಡೆಲ್ ಪೇಪರ್, ಆಸ್ ಪರ್ ಪ್ರಿಪ್ರೇಟರಿ ಪೇಪರ್ 1 ಮಾರ್ಕಿಗೆ ಯಾವುದೋ ಒಂದು ಕ್ವೆಶನ್ ಕೊಡ್ಬೋದು, ಇಲ್ಲ ಥಿಯರಮ್ ಒಂದೇ. ಓಕೆ, ಇಲ್ಲಿ ಬೇಕಾದ್ರೆ ನೀವು ಟ್ರೈ ಮಾಡಿ, ಕ್ವೆಶನ್ ಪೇಪರ್ ಇರುತ್ತಲ್ಲ ಟ್ರೈ ಮಾಡಿ. ಬಿಕಾಸ್ ಈ ಕ್ವೆಶನ್ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಸರ್ಕಲ್ ಲೆಸನ್ ಅಲ್ಲಿ. ಓಕೆ, ಹೇಗೆ ತಗೊಂಡು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಇಲ್ಲೂ ಅಷ್ಟೇ ನೋಡಿ ಸೆಕೆಂಡ್ ಥಿಯರಮ್ನ ಯೂಸ್ ಮಾಡ್ಕೋತಾರೆ, ಟ್ಯಾಂಜೆಂಟ್ಸ್ ಈಕ್ವಲ್ ಲೆಂತ್ ಅಂತ ಹೇಳಿ. ಓಕೆ, ಟ್ರೈ ಮಾಡಿ. ಬಿಕಾಸ್ ನೋಡಿ ಫಸ್ಟ್ ಈ ಟ್ರಯಾಂಗಲ್ನ ಯೂಸ್ ಮಾಡ್ಕೊಂಡ್ರೆ ನೋಡಿ ಈ ಸೈಡ್ ಬರುತ್ತೆ, ಈ ಹೈಪೋಟನ್. ಬಿಕಾಸ್ ಆಸ್ ಯು ನೋ ದಟ್ ದಿಸ್ ಇಸ್ 90 ಡಿಗ್ರಿ, ಯು ಕ್ಯಾನ್ ಅಪ್ಲೈ ಪೈಥಾಗರಸ್ ಥಿಯರಮ್. ಮತ್ತೆ ನೋಡಿ ದಿಸ್ ಇಸ್ 90 ಡಿಗ್ರಿ, ಯು ಕ್ಯಾನ್ ಅಪ್ಲೈ ಪೈಥಾಗರಸ್ ಥಿಯರಮ್ ಟು ಫೈಂಡ್ ಬಿ ಪಿ. ಆಕ್ಚುಲಿ ಇಲ್ಲಿ ಅವ್ರು ಕೇಳಿರೋದೇ ಫೈಂಡ್ ಬಿ ಪಿ ಅಂತ ಹೇಳಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ ಉಳ್ಕೊಂಡಿರೋ 24th ಕ್ವೆಶನ್. ಡ್ರಾ ಎ ಲೈನ್ XY 10 centimeter and divide it in the ratio 3:5. ಹೇಗೆ ತಗೊಳ್ತೀರಾ? ಒನ್ಸ್ ಅಗೇನ್ ರೀಕಾಲ್. ನೋಡಿ 10 centimeter ಲೈನ್ ತಗೊಳ್ಳಿ. XY write it as 10 centimeter. Again you are going to take acute angle. ನೋಡಿ ಏನಿದೆ 3:5. 3:5 ಅಂದ್ರೆ ಏನಾಯ್ತು? 3 + 5 8 ಪಾರ್ಟ್ಸ್ ಮಾಡ್ಬೇಕು. ನೋಡಿ 1 2 3 4 5 6 7 8.
ಸೊ 8 ಲಾಸ್ಟ್ ಪಾಯಿಂಟ್ಗೆ ಜಾಯಿನ್ ಮಾಡ್ತೀರಾ. ಇನ್ನೊಂದು ಎಲ್ಲಿ ಮಾಡಬೇಕು, ಫಸ್ಟ್ ರೇಷಿಯೋ ಥರ್ಡ್ ರೇಷಿಯೋ ಹತ್ರ ಇನ್ನೊಂದು ಪ್ಯಾರಲ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಓಕೆ, ಸೊ ಇಷ್ಟು ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್. ಸೊ ಯು ಕ್ಯಾನ್ ಕನ್ಸಿಡರ್ Z X Z Z Y ಇನ್ ದ ರೇಷಿಯೋ 3:5. ಗೋಯಿಂಗ್ ಫಾರ್ ದಿಷ್ಟು 2 ಮಾರ್ಕ್ಸ್ ಆಯಿತು. ಈಗ 3 ಮಾರ್ಕ್ಸ್ಗೆ ಹೋಗ್ತಾ ಇದ್ದೀನಿ. ನೋಡಿ 3 ಮಾರ್ಕ್ಸ್ಗೆ AP ಕ್ವೆಶನ್ ಈ ಥರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಥರ ಎಲ್ಲ ಬರೋದಿಲ್ಲ. ಡೈರೆಕ್ಟಾಗಿ ನಿಮಗೆ ಸಾಲ್ವ್ ಮಾಡೋವಂಥ ನಂಬರ್ಸನ್ನೇ ಕೊಡೋವಂಥ ಚಾನ್ಸಸ್ ಇದೆ ಅಂತ ನಾನು ಅಂದ್ಕೊಂಡಿರೋದು. ನೋಡಿ ಇಲ್ಲೇನಂತ ಹೇಳಿದ್ದಾರೆ, ದಿ nth ಟರ್ಮ್ ಆಫ್ ಅನ್ AP ಈಸ್ 1/n and the nth term is 1/m. Prove that mnth term is 1 ಅಂತ ಕೇಳಿದ್ದಾರೆ. mth ಅಂತಂದ್ರೆ nth ಅಂತ ಅರ್ಥ, nth ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಅವ್ರು ಕೊಟ್ಟಿರೋ ಡೇಟಾನ ಈಗ ಬರ್ಕೊಡಿದ್ದೀವಿ. am is equal to 1/n, mth term ಅಂದ್ರೆ am is equal to 1/n. ಅದೇ ತರ an is equal to nth term is 1/m. As you know that formula ಜನರಲ್ ಆಗಿ ನಾವೇನು ಬರ್ಕೋತೀವಿ, an is equal to a plus n minus 1 into d. ಹೌದಾ? ಹಾಗಾದ್ರೆ am ಏನಂತ ಬರೀತೀರಾ, a plus m minus 1 into d is equal to 1/n. ಆ ಥರ a plus n minus 1 into d is equal to 1/m. ಈಗ ನೋಡಿ ಇದೆರಡರಲ್ಲೂ a ಇದೆ ಅಲ್ವಾ, ಎರಡನ್ನು a ನ ಕ್ಯಾನ್ಸಲ್ ಮಾಡೋಕೆ ವಿ ಆರ್ ಗೋಯಿಂಗ್ ಫಾರ್ ಸಬ್ಟ್ರಾಕ್ಷನ್. ಸೊ ನೋಡಿ ಎರಡು ಈಕ್ವೇಶನ್ ನ ಬರ್ಕೊಂಡು a ನೋಡಿ ಸೈನ್ ಚೇಂಜ್ ಮಾಡಿದ್ವಿ, ಆಸ್ ಇಟ್ ಇಸ್ ಸಬ್ಟ್ರಾಕ್ಟಿಂಗ್ ಎಲಿಮಿನೇಷನ್ ಮೆಥಡ್. ಪ್ಲಸ್ a ಮೈನಸ್ a ಕ್ಯಾನ್ಸಲ್ ಆಯ್ತು. ಇದು ನೋಡಿ ಹಾಗೆ ಬರ್ಕೊಂಡೆ, ಫಸ್ಟ್ ಇದಲ್ವಾ m minus 1 into d minus n minus 1 into d is equal to 1/n minus 1/m. ಈಗ ನೋಡಿ ಇದರಲ್ಲಿ ಕಾಮನ್ ಡಿ ತೆಗೆದ್ಬಿಟ್ಟೆ. ಡಿ ತೆಗೆದಾಗ ಏನಾಯ್ತು, ಈ m minus 1 ಬಂತು, ಈ ಮೈನಸ್ ಸೈನ್ ನೋಡಿ ಮೈನಸ್ n into ಮೈನಸ್ n ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ LCM ತಗೊಂಡೆ ಫಾರ್ m and n. mn is an LCM. ನೋಡಿ 1 into m 1 into n it is n. ಓಕೆ, ಇಲ್ಲಿ ನೋಡ್ತಾ ಬನ್ನಿ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿದ್ದು m minus n is equal to m minus by mn. ನೋಡಿ ಬೋತ್ ಆರ್ ನ್ಯೂಮರೇಟರ್, m minus n m minus n. d n ಬಂತು 1/mn ಬಂತು, 1/mn. ಈಗ ಡಿ ವ್ಯಾಲ್ಯೂ ಬಂದ್ಮೇಲೆ ಹ್ಯಾವ್ ಟು ಫೈಂಡ್ ಎ ವ್ಯಾಲ್ಯೂ, ರೈಟ್? ಎ ವ್ಯಾಲ್ಯೂ ನೋಡ್ಕೊಳ್ಳಿ. ಸೊ ಯಾವ್ದಾರು ಒಂದು ಇಕ್ವೇಶನ್ ತಗೊಳ್ಬೇಕು, ಐದರ್ 1 ಐದರ್ 2. ಐ ಟುಕ್ ಫಾರ್ 1. a plus m minus 1 into d is equal to 1/n. a plus m minus 1 d ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ, 1/mn is equal to. ಈಗ ನೋಡಿ ಇದು ಕಂಪ್ಲೀಟ್ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀನಿ, a ಪ್ಲಸ್ ಹಾಗೆ ಇರುತ್ತೆ. 1/mn into m ಅಂದಾಗ m ಕ್ಯಾನ್ಸಲ್ ಆಗಿ 1/n ಬರುತ್ತೆ, ಮೈನಸ್ ಕಂಪ್ಲೀಟ್ ಇಫ್ ಐ ಡಿವೈಡ್ ಮಲ್ಟಿಪ್ಲೈ ಟು 1/mn ರಿಮೈನ್ಸ್ ಆಸ್ ಇಟ್ ಈಸ್. ಎಲ್ಲ ನೋಡಿ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಯು ಕ್ಯಾನ್ ಕ್ಯಾನ್ಸಲ್ ಇಟ್. ಸೊ ಫೈನಲಿ ಮೈನಸ್ 1/m RHS ಬಂದರೆ a is equal to 1/mn. ಸೊ ಹಾಗಾದ್ರೆ ಬೋತ್ d and a ವ್ಯಾಲ್ಯೂ ಆರ್ ಈಕ್ವಲ್. ಈಗ ಅವ್ರು ಕೇಳ್ತಾ ಇರೋದೇನು, mnth ಟರ್ಮ್ ಅಂದ್ರೆ amn is equal to a plus instead of n you are taking it as mn minus 1 into d. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ, a ವ್ಯಾಲ್ಯೂ d ವ್ಯಾಲ್ಯೂ. a ವ್ಯಾಲ್ಯೂ is 1/mn plus mn minus 1, d ವ್ಯಾಲ್ಯೂ is 1/mn. ಈಗ ಇದು ಹಾಗೆ ಇರುತ್ತೆ ನೋಡಿ, 1/mn. I'll multiply this completely with this. ನೋಡಿ 1/mn into mn ಕ್ಯಾನ್ಸಲ್ ಆಗಿ ಪ್ಲಸ್ 1. ಈಗ ಇಲ್ಲಿ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್, ಸೊ ಪ್ಲಸ್ 1/mn ಮೈನಸ್ 1/, ಫೈನಲಿ ಇಟ್ ಇಸ್ ಲೆಫ್ಟ್ ವಿತ್ 1. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಕ್ವೆಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ, ಬಟ್ ಈ ಥರ ಟೈಪ್ ಕ್ವೆಶನ್ಸ್ ಖಂಡಿತ ಕೇಳೋಲ್ಲ. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್. ಆರ್ ಅಂತ ಹೇಳಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ರು. ಇಫ್ ಪೀತ್ ಟರ್ಮ್ ಆಫ್ ಪೀತ್ ಇಲ್ಲಿ ಬರುತ್ತೆ, nth ಬದಲು ಪೀತ್. Pth term of an AP is A, Qth term of AP is B, and Rth term is C. Prove that A of Q minus R, B of R minus P, and C of P minus Q is equal to 0. ಇಲ್ಲಿ ಆಕ್ಚುಲಿ ನೋಡಿ ಇದೇ ಸ್ಮಾಲರ್ ಕೊಟ್ಟಿರೋದ್ರಿಂದ ನಾನು ಕ್ಯಾಪಿಟಲ್ ತಗೊಂಡೆ, ಬಿಕಾಸ್ ನಾವಿಲ್ಲಿ ಫಾರ್ಮುಲಾ ಏನು ಬರ್ತೀವಿ, an is equal to a plus n minus 1 into d ಅಲ್ವಾ. ಸೊ ಇಲ್ಲಿ ಆಸ್ ಇಟ್ ಈಸ್ ದ ಟರ್ಮ್ ಇಸ್ a, ಐ ಕಾಂಟ್ ಟೇಕ್ ಇಟ್ ಆಸ್ an, ಸೊ ಅದಕ್ಕೆ ಕ್ಯಾಪಿಟಲ್. ಸೊ ಫಸ್ಟ್ pth ಟರ್ಮ್ ಅಂದರೆ AP is equal to a. ಸೊ ಏಕ್ ಬರ್ಕೋತೀರಾ, a plus p minus 1 into t. ಕ್ಲಿಯರ್ ಇದೆ, ವಿಚ್ ಇಸ್ ಈಕ್ವಲ್ ಟು a. ಒಂದು ಈಕ್ವೇಶನ್ ಆಯ್ತು. ಅದೇ ಥರ a q is equal to b, a plus q minus 1 into d is equal to b. a r ಅಂತಂದ್ರೆ ಏನಾಯ್ತು, a plus r minus 1 into d is equal to c. ಈಗ LHS ತಗೊಂಡೆ, LHS ಏನಿದೆ, a into q minus r plus b into r minus p, c into p minus q. ಈಗ ನೋಡಿ ಕಂಪ್ಲೀಟ್ a ಜಾಗದಲ್ಲಿ ಐ ಸಬ್ಸ್ಟಿಟ್ಯೂಟೆಡ್ ದಿಸ್ ಒನ್, ಯಾವುದು, a plus p minus 1 into d. ಈ q ಮೈನಸ್ ಆರ್ ಹಾಗೆ ಇದೆ. ಬಿ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, a ಪ್ಲಸ್ q ಮೈನಸ್ 1 into t, r ಮೈನಸ್ p ಹಾಗೆ ಇದೆ. ನೆಕ್ಸ್ಟ್ ಇನ್ ಪ್ಲೇಸ್ ಆಫ್ ಸಿ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, a ಪ್ಲಸ್ ಆರ್ ಮೈನಸ್ 1 into d. ಸೊ ಇದೇನಾಯಿತು, p ಮೈನಸ್ q ಹಾಗೆ ಇದೆ. ಈಗ ನೋಡ್ತಾ ಬನ್ನಿ, ಇದನ್ನ ಕಂಪ್ಲೀಟ್ ಈ q ಮೈನಸ್ ಆರ್ ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ, q ಮೈನಸ್ ಆರ್ ಇಂಟು a ಆಫ್ q ಮೈನಸ್ ಆರ್. ನೆಕ್ಸ್ಟ್ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ p ಮೈನಸ್ 1 ಇಂಟು q ಮೈನಸ್ ಆರ್ ಇಂಟು ಡಿ. ಸೊ ಕಂಪ್ಲೀಟ್ ನೋಡಿ ಇದನ್ನ ಎಗೆ ಇನ್ನೊಂದ್ಸರಿ ಈ ಟರ್ಮ್ಗೆ
ಮತ್ತೆ ಇದು ಎಗೆ ಈ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದಾಗ ವಿ ಗಾಟ್ ಲೈಕ್ ದಿಸ್. ಈಗ ಏನೆಲ್ಲ ಒಟ್ಟಿಗೆ ನೋಡಿ, ಏನ ಕಾಮನ್ ಆಗಿ ತಗೊಳ್ಳೋ ಅಂತ ತಗೊಳ್ಳೋಣ. ನೋಡಿ ಇದೊಂದು ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮ್, ಎಲ್ಲಾದ್ರಲ್ಲೂ ನಾನು ಏನು ತಗೊಂಡೆ, ಎ ಕಾಮನ್ ತಗೊಂಡೆ. ಉಳ್ಕೊಳ್ಳೋದೇನಾಯ್ತು, ಕ್ಯೂ ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ ಪ್ಲಸ್ ಪಿ ಮೈನಸ್ ಕ್ಯೂ ಬರ್ಕೊಡಿ. ಇದ್ರಲ್ಲಿ ನೋಡಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಪ್ಲಸ್ ಆರ್ ಮೈನಸ್ ಆರ್ ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆಗಿ ಫೈನಲಿ ಏನಾಯ್ತು, 0 ಆಗುತ್ತೆ. ಬಟ್ ಇಲ್ಲಿ ನೋಡಿ ಬೈನಾಮಿಯಲ್ ಇದೆ, ಎರಡು ಪ್ರಾಡಕ್ಟ್ ನೀವು ಮಾಡ್ಬೇಕು. ಫಸ್ಟ್ ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಅದರಲ್ಲಿ ಡಿ ಕಾಮನ್ ತಗೊಂಡ್ರೆ ನೋಡಿ, ಡಿ ಕಾಮನ್ ತಗೊಂಡ್ರೆ ಇದರಲ್ಲಿ ಇದು ಬರುತ್ತೆ, ಈ ಕಡೆ ಇಲ್ಲಿ ಬರುತ್ತೆ, ಈ ಕಡೆ ಇಲ್ಲಿ ಬಂದಾಗ ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ. ನೋಡಿ ಫಸ್ಟ್ ಪಿ ಇಂಟು ಕ್ಯೂ ಪಿ ಕ್ಯೂ, ಪಿ ಇಂಟು ಮೈನಸ್ ಆರ್ ಮೈನಸ್ ಪಿ ಆರ್, ಮೈನಸ್ 1 ಇಂಟು ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಆರ್. ನೋಡಿ ಇಷ್ಟು ಮಲ್ಟಿಪ್ಲೈ ಮಾಡಿದ್ದು ಇವೆರಡು. ನೆಕ್ಸ್ಟ್ ಅದೇ ತರ ನೋಡಿ ಇಲ್ಲಿ ಇವೆರಡು, ಯಾವುದು ಇಲ್ಲಿವರೆಗೂ ಬಂತು. ನೆಕ್ಸ್ಟ್ ಫೈನಲಿ ಏನ್ ಬಂತು, ಇವೆರಡು. ಇಲ್ಲೂ ಅಷ್ಟೇ ನೋಡಿ, ಪ್ಲಸ್ ಕ್ಯೂ ಮೈನಸ್ ಪ್ಲಸ್ ಮೈನಸ್ ಪಿ ಆರ್ ಮೈನಸ್ ಆರ್ ಪ್ಲಸ್ ಆರ್, ಈ ಥರ ಎಲ್ಲ ಕ್ಯಾನ್ಸಲ್ ಆಗಿ ಫೈನಲಿ 0 ಬಂತು. ಎ ಇಂಟು 0 0, 0 ಇಂಟು ಡಿ 0, ಫೈನಲಿ ದ ಫೈನಲ್ ಆನ್ಸರ್ ಇಸ್ 0. ಈ ಥರ ಕ್ವೆಶನ್ಸ್ ಕೊಡೋದು ರೇರ್ ಕೇಸ್, ಬಟ್ ಸ್ವಲ್ಪ ಹೇಳದ್ನಲ್ಲ, ಈ ಥರ ನಂಬರ್ಸ್ ರಿಲೇಟೆಡ್ ಆಗಿ ಕೊಡುವಂಥ ಎಪಿನೇ ಜಾಸ್ತಿ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ದಿ ವ್ಯಾಲ್ಯೂ ಆಫ್ ಅಂತೇಳಿ ಟ್ರಿಗ್ನೋಮೆಟ್ರಿ ಕೊಟ್ಟಿದ್ದಾರೆ. ಏನು, ಕೊಸಿಕೆಂಟ್ 45, ಸೈನ್ 30, ಟ್ಯಾನ್ 45, ಸೀಕೆಂಟ್ ಸ್ಕ್ವೇರ್ 45, ಸೈನ್ ಸ್ಕ್ವೇರ್ 60, ಕಾಸ್ ಸ್ಕ್ವೇರ್ 45. ಈಗ ಟೇಬಲ್ ಗೊತ್ತಿರ್ಬೇಕು, ಇದಕ್ಕೆಲ್ಲ ಟೇಬಲ್. ಎಸ್ ಮ್ಯಾಮ್, ನನಗೆ ಕೊಸಿಕೆಂಟ್ 45 ನೆನಪಾಗ್ತಿಲ್ಲ ಮ್ಯಾಮ್ ಅಂದರೆ ಸೈನ್ 45 ನೆನಪಿದೆಯಾ? ಸೈನ್ 45 ಎಷ್ಟು? ಸೈನ್ 45 ಏನು ಬರುತ್ತೆ, 1/√2 ಕರೆಕ್ಟ್. ಅದೇ ಕೊಸಿಕೆಂಡ್ ಅಂದರೆ ರಿವರ್ಸ್ √2 ಬರುತ್ತೆ, ಬಟ್ ಸ್ಕ್ವೇರ್ ಇರೋದ್ರಿಂದ √2 ಸ್ಕ್ವೇರ್. ಸೈನ್ 30 1/2 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಟ್ಯಾನ್ 45 1. ಅದೇ ಥರ ನೋಡಿ ಕಾಸು ಗೊತ್ತಿದೆ ನಿಮಗೆ, ಕಾಸ್ 45 ಅಂತ ಬಂದಾಗ ಅಗೇನ್ ಇಟ್ ಇಸ್ 1/√2, ಬಟ್ ನಿಮಗೆ ಕೇಳ್ತಾ ಇರೋದು ಸೀಕೆಂಟ್ ರಿವರ್ಸ್ ಮಾಡಿ √2, ಸೊ √2 ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್. ಸೈನ್ ಸ್ಕ್ವೇರ್ 60 √3/2 ಹೋಲ್ ಸ್ಕ್ವೇರ್ ಡಾಟ್ cos square 45 it is 1/√2. ಈಗ ನೋಡಿ ಸ್ಕ್ವೇರ್ ಏನಾಯ್ತು, ಸ್ಕ್ವೇರ್ √2 ಕ್ಯಾನ್ಸಲ್ ಆಯ್ತು, 2 ಬಂತು, 1/2 ಹಾಗೆ ಇದೆ. ಇಲ್ಲೂ ಅಷ್ಟೇ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, 2 ಹಾಗೆ ಇದೆ. ಇಲ್ಲೂ ಅಷ್ಟೇ ನೋಡಿ 3√3 ಸ್ಕ್ವೇರ್ 3 ಆಯ್ತು, 2 ಸ್ಕ್ವೇರ್ 4 ಆಯ್ತು. ಇಲ್ಲಿ 1 ಸ್ಕ್ವೇರ್ 1, √2 2 ಕ್ಯಾನ್ಸಲ್ ಆಗಿ 2. ಈಗ ಫೈನಲಿ ನೋಡ್ಕೊಳ್ಳಿ ನ್ಯೂಮರೇಟರ್, ಇಲ್ಲಿ LCM ತಗೊಂಡೆ, ಏನು ತಗೊಂಡೆ, 2 2s 4, 4 + 1 5/2, 1 + 2 3. ಇಲ್ಲೂ ಅಷ್ಟೇ ನೋಡಿ ಮಲ್ಟಿಪ್ಲೈ, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಅಲ್ವಾ, 3 1s 3, 4 2s 8. ಈಗ ನೋಡ್ತಾ ಬನ್ನಿ, ಇಟ್ ಈಸ್ ಲೈಕ್ ಅ 2 ಫ್ರಾಕ್ಷನ್ ರೈಟ್. ನೋಡಿ 5 3s 15/2, 3/8. ನಾನೇನು ಮಾಡಿದೆ 15/2 ಹಾಗೆ. ಇದನ್ನ ನ್ಯೂಮರೇಟರ್ ತಂದಾಗ ಏನಾಗುತ್ತೆ, 3/8 ಬಿಕಮ್ಸ್ 8/3. ನೋಡಿ 2 1s 2 4s 3 1s 3 5s. ಫೈನಲ್ ಉಳ್ಕೊಂಡಿರೋದೇನು, 5 4s 20 ಇಸ್ ದಿ ಆನ್ಸರ್. ಓಕೆ, ಕ್ವೆಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೆ, ಒಂದ್ಸರಿ ನೋಡ್ಕೊಳ್ಳಿ. ಕಮಿಂಗ್ ಫಾರ್ ಪ್ರೂವ್ ದಟ್ ಕೊಟ್ಟಿದ್ದಾರೆ. ಓಕೆ, ಸೊ ಪ್ರೂವ್ ದಟ್ ಅಂದ್ರೆ 1+ ಆಕ್ಚುಲಿ ಇದನ್ನ ನಾನು ಮಾಡಿಸಿರೋ ನೆನಪಿದೆ ನನಗೆ. ನೋಡಿ 1 + tan θ + secant θ 1 + cot θ - cosecant θ = 2. ಆಸ್ ಐ ಟೋಲ್ಡ್ ಯು, ಇಲ್ಲಿ ಕಂಪ್ಲೀಟ್ ಐಡೆಂಟಿಟಿ ಇದೆಯಾ? ಇಲ್ಲ. ಸೊ ವಿ ಹ್ಯಾವ್ ಟು ಗೋ ಫಾರ್ ಕನ್ವರ್ಟಿಂಗ್ ದೆಮ್ ಇಂಟು ಸೈನ್ ಅಂಡ್ ಕಾಸ್. ನೋಡಿ LHS ಬರ್ಕೊಂಡೆ. ಟ್ಯಾನ್ ಅಂತಂದ್ರೆ ಏನು, ಸೈನ್ θ ಬೈ ಕಾಸ್. ಸೀಕೆಂಟ್ ಅಂದ್ರೆ ಏನು, 1/cos. ಕಾಟ್ ಅಂದ್ರೆ ಏನು, ಕಾಸ್ ಬೈ ಸೈನ್. ಕೊಸಿಕೆಂಟ್ 1/sin. ಈಗ ನೋಡ್ತಾ ಬನ್ನಿ, LCM ತಗೊಂಡ್ರೆ, ಇಲ್ಲಿ ನೋಡ್ತಾ ಬನ್ನಿ, LCM cos θ LCM ತಗೊಂಡ್ರೆ, ಸೊ cos θ + sin θ + 1. ಅದೇ ತರ sin θ + cos θ -1. ಇಲ್ಲಿ ನೋಡಕ್ಕೆ ಹೇಗಿದೆ ಇವೆರಡು, ಕಂಪ್ಲೀಟ್ ಎ, ಇದು ಬಿ, ಎ ಪ್ಲಸ್ ಬಿ. ನೋಡಿ ದಿಸ್ ಇಸ್ ಎ ಪ್ಲಸ್ ಬಿ, ನೋಡಿ ಎ ಮೈನಸ್ ಬಿ, ಕರೆಕ್ಟಾ? ಸೊ ಹಾಗಾದ್ರೆ ನಾವೇನಂತ ತಗೊಳ್ಬಹುದು, ವಿ ಕ್ಯಾನ್ ಗೋ ಫಾರ್ ದಿಸ್ ಫಾರ್ಮುಲಾ, a² - b². ಓಕೆ, a² ಅಂತಂದ್ರೆ cos θ + sin θ ಹೋಲ್ ಸ್ಕ್ವೇರ್ ಮೈನಸ್ b² ಅಂದ್ರೆ 1² 1. cos θ sin θ ಹಾಗೆ ಇದೆ. ಈಗ how look at this one, how it is looking like cos θ + sin θ ಹೋಲ್ ಸ್ಕ್ವೇರ್ a + b ಹೋಲ್ ಸ್ಕ್ವೇರ್. ಹಾಗಾದ್ರೆ ಏನಾಯ್ತು, cos² θ + sin² θ + 2 sin θ cos θ -1/cos θ sin θ. What is the value of this according to identity? It is 1. 1 + 2 sin θ cos θ minus, ನೋಡಿ +1 -1 ಕ್ಯಾನ್ಸಲ್ ಆಯ್ತು. ಫೈನಲ್ ಆಗಿ ಉಳ್ಕೊಂಡಿರೋದು 2 sin θ cos θ cos θ sin θ. ನೋಡಿ sin ಕ್ಯಾನ್ಸಲ್, cos ಕ್ಯಾನ್ಸಲ್. ಫೈನಲಿ ಉಳ್ಕೊಂಡಿರೋ ಆನ್ಸರ್ ಏನು, 2. ಕ್ಲಿಯರ್ ಆಯ್ತು ಅನ್ಕೋತೀನಿ. ಇದರಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ರು, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಗೋಯಿಂಗ್ ಫಾರ್ 27th one. ನೋಡಿ 27th one, an observer, ಕೇಳಿಸ್ಕೊಳ್ಳಿ, an observer 1.5 meter tall in 27th one, an observer 1.5 meter tall is 28.5 meter away from a tower 30 meter high.
ಡಿಟರ್ಮೈನ್ ದಿ ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ದಿ ಟವರ್ ಫ್ರಮ್ ದಟ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ನೋಡ್ತಾ ಬನ್ನಿ ಇಲ್ಲಿ ಫಸ್ಟ್ ಏನಂತ ಹೇಳಿದ್ದಾರೆ. ಸೊ ಅವ್ರು ಹೇಳ್ತಾ ಇರೋದು ದ ಬಾಯ್ ಸಮ್ ಹಿಯರ್ ದನ್ ಅಬ್ಸರ್ವರ್ 1.5 meter is standing in front of the tower. Okay, in front of the tower which is an height of 30 meter. ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿದ್ದಾನೆ 28.5. ನೋಡಿ ಇದು ನೋಡಕ್ ಹೌ ಇಟ್ ಇಸ್ ಲುಕಿಂಗ್ ಲೈಕ್ ದಿಸ್ ಅ ರೆಕ್ಟಾಂಗಲ್. ಹಾಗಾದ್ರೆ ಇಫ್ ದಿಸ್ ಇಸ್ 1.5 ಇದು 1.5 ಇರುತ್ತೆ, ಇದು 28.5 ಆದರೆ ಇದು 28.5. ಈಗ ನಮಗೆ ಬೇಕಾಗಿರೋದೇನು ಕಂಪ್ಲೀಟ್ ಇಲ್ಲಿ ನಮಗೆ ಈ ಆಂಗಲ್ ಥೀಟಾ ಬೇಕು. ಈ ಆಂಗಲ್ ಥೀಟಾ ಬೇಕು ಅಂದ್ರೆ ನನಗೆ ಬಿ ಪಿ ಹೈಟ್ ಬೇಕು. ಸೊ ಹಾಗಾಗಿ ನೋಡಿ 30ಲಿ 1.5 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ದಿ 28.5. ನೋಡಿ ಇದು ಕೂಡ 28.5 ಆಗುತ್ತೆ. ಈಗ tan theta ಅಂತಾನೆ ಕನ್ಸಿಡರ್ ಮಾಡ್ತೀನಿ ಬಿಕಾಸ್ ನೋನ್ ಸೈಡ್ ರಿಕ್ವೈರ್ಡ್ ಸೈಡ್ tan. ಸೊ tan theta is bp by dp. So 28.5 divided by 28.5 ಎರಡು ಸೇಮ್ ವ್ಯಾಲ್ಯೂ you will get 1. So at what value you are going to 1 in tan? It is 45 degree. So answer is 45. ನೆಕ್ಸ್ಟ್ ನೋಡಿ ಟ್ರೈ ಸೆಕ್ಷನ್ ಕ್ವೆಶನ್ ಹೇಳಿದ್ದೆ ನಿಮಗೆ. ಒಂದೆರಡು ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ಟ್ರೈ ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡಿದಾಗ ಫೈಂಡ್ ದಿ ಕೋಆರ್ಡಿನೇಟ್ಸ್ ಅಂತ ಕೇಳಿದ್ದಾರೆ. ಸೊ ಆಸ್ ಇಟ್ ಸೆಡ್ ದೇ ಆರ್ ಟ್ರೈ ಸೆಕ್ಷನ್ ಅಂದ್ರೆ ಈಕ್ವಲಿ ಡಿವೈಡೆಡ್ ಇಂಟು 3 parts 1 1 1 ಅಂತ ಹೇಳಿ. ಸೊ ಇದರಲ್ಲಿ ಫಸ್ಟ್ ಕೋಆರ್ಡಿನೇಟ್ ಅಂತ ತಗೊಂಡಾಗ ಇಟ್ ವಿಲ್ ಡಿವೈಡ್ ಇನ್ ದ ರೇಷಿಯೋ 1:2. ಇಫ್ ಐ ಟೇಕ್ ಸೆಕೆಂಡ್ ಈ ತರ ಬಂದಾಗ ಇಫ್ ಐ ಕಮ್ q ಆಫ್ ಕೋಆರ್ಡಿನೇಟ್ ಇಟ್ ವಿಲ್ ಡಿವೈಡ್ ಇನ್ ದ ರೇಷಿಯೋ 2:1. ಸೊ ಯು ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದಿ ಸೆಕ್ಷನ್ ಫಾರ್ಮುಲಾ m1x2 plus m2x1 by m1 plus m2 m1y2 plus m2y1 by m1 plus m2. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಈ p ಆಫ್ x, y ಎಷ್ಟು ಬರುತ್ತೆ 2, -5/3 ಬಂತು. ಇನ್ನೊಂದಿದೆ ಇಲ್ಲಿ ರೇಷಿಯೋ ಏನು ತಗೊಂಡಿದೀವಿ ನಾವು 1:2. ಇದನ್ನು ಕೂಡ ನಾನು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಹೇಳಿದ್ದೀನಿ. ಈ ತರ ಟ್ರೈ ಸೆಕ್ಷನ್ ಪ್ರಾಬ್ಲಮ್ ಕೇಳಬಹುದು ಅಂತ ಹೇಳಿ. ಓಕೆ, ಇದರಲ್ಲಿ ಇನ್ನೊಂದು ಇದೆ ನೋಡಿ q ಆಫ್ x, y ಡಿವೈಡ್ಸ್ ಇನ್ ದ ರೇಷಿಯೋ 2:1. ಅದು 1:2 ಆದರೆ 2:1. ಇಲ್ಲೂ ಅಷ್ಟೇ x1 y1 m1 m2 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 0, -7/3 ಬಂದಿದೆ. ಓಕೆ, ಇದರಲ್ಲಿ ಒಂದು ಆರ್ ಅಂತ ಹೇಳಿ ಒಂದು ಆಪ್ಷನ್ ಕೊಟ್ಟಿದ್ದು, ಇದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಒಂದು ಟ್ರಯಾಂಗಲ್ ABCಲಿ ಮಿಡ್ ಪಾಯಿಂಟ್ ತಗೊಳ್ತಾರೆ PQR ಅಂತ ಹೇಳಿ, ಜೊತೆಗೆ ಮಿಡ್ ಪಾಯಿಂಟ್ ತಗೊಂಡು ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ನಾವೇನ್ ಮಾಡಬೇಕು, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ಆಲ್ ದೀಸ್ ಮಿಡ್ ಪಾಯಿಂಟ್ಸ್. ಸೊ ನೋಡಿ ಫಸ್ಟ್ p ಆಫ್ x, y ಅಂದ್ರೆ ಇಟ್ ಕಮ್ -5, 2. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು x1 plus x2/2 y1 plus y2/2. ಸೊ ಏನ್ ಬಂತಿಲ್ಲಿ 5, -2 7, -3 6 8, 3. ನೋಡಿ ಇದಕ್ಕೆಲ್ಲ ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಫ್ x1 y2 minus y3 x2 y3 minus y1 x3 y1 minus y2 ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲ್ ಆನ್ಸರ್ 13/2 ಬಂದಿದೆ. 13/2 ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ mode 29th one mode question. So as you know that mode andre as you first we are going to consider the highest number as f1, previous to that f0, next to that f2, lower limit to f1, next difference in the class interval. Formula gottidalla L plus f1 minus f0 to f1 minus f0 into f2 into h. Substitute ಮಾಡಿದ್ರೆ ನೋಡಿ 8 minus 7 1 1 2s are 2 ನೋಡಿ 2 8s are 16 minus 9 7 2/7 ಡಿವೈಡ್ ಮಾಡಿ. ಇಲ್ಲೇ ಮಾಡಿದೀನಿ ನೋಡಿ 2/7 ಅಂತಂದ್ರೆ ವಿಲ್ ಟೇಕ್ ಪಾಯಿಂಟ್ ಅಂಡ್ 20 7 2s are 14 6 ಬಂತು ಅಗೇನ್ 0 ತಗೊಂಡ್ರೆ 2 8s are 56. So again what you got 0.28. So 3 plus 0.28 you got 3.28. Or ಅಂತ ಹೇಳಿ ಇನ್ನೊಂದು ಮೀಡಿಯನ್ ಕ್ವೆಶ್ಚನ್ ಕೊಟ್ಟಿದ್ರು. ಇಲ್ಲೂ ಅಷ್ಟೇ ನೋಡಿ ಮೀಡಿಯನ್ಗೆ ಸೊ ಯು ಹ್ಯಾವ್ ಟು ಫೈಂಡ್ CF ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ದ ಫಸ್ಟ್ ಒನ್ ವಿಲ್ ಬಿ ಆಸ್ ಇಟ್ ಈಸ್, ಯು ಕೀಪ್ ಆನ್ ಆಡಿಂಗ್ ಟು ದ ನೆಕ್ಸ್ಟ್ ಫ್ರೀಕ್ವೆನ್ಸಿ. ಹಾಗಾದ್ರೆ 5 5 plus 8 13 13 plus 20 33 33 plus 15 48 48 plus 7 55 55 plus 5 60. ಸೊ n 60 ಆದ್ರೆ n/2 ಎಷ್ಟಾಗತ್ತೆ 30. ಕ್ಲಿಯರ್ ಆಯ್ತಾ? ಸೊ ಮೀಡಿಯನ್ ಅಲ್ಲಿ CF ಬೇಕು F ಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ನಾನು 2 ಮೆಥಡ್ ಹೇಳ್ಕೊಟ್ಟಿದ್ದೆ. ವಿಚ್ ಇಸ್ ದ ಹೈಯೆಸ್ಟ್ ನಂಬರ್ 20, ಅದನ್ನ F ಅಂತ ತಗೊಳ್ಳಿ. ಅದ್ರ ಪ್ರೀವಿಯಸ್ ಒನ್ ಇರುವಂತ CF ದಟ್ ಈಸ್ 13. ಸೊ f1 ಗೆ ಪ್ಯಾರಲಲ್ ಆಗಿರುವಂತದ್ದು ಲೋಯರ್ ಲಿಮಿಟ್. ಸೊ ಇಫ್ ಐ ಟೇಕ್ ಫಾರ್ಮುಲಾ L plus n/2 minus CF by F into H, substitute 20 plus 30 minus 13 by 20 into 10. ನೋಡಿ 30 minus 13 ಅಂದ್ರೆ 17 17 10s are 170 by 20 0 0 cancel. 17/2 ಅಂದ್ರೆ ಎಷ್ಟಾಯ್ತು 8.5. So finally it is 28.5. clear? Coming to next question. Yes, 30th ನೋಡಿ ಲೆಸ್ ದೆನ್ ಟೈಪ್ OG ಕೊಟ್ಟಿದ್ದಾರೆ. ನಾನು ಪ್ಲಾಟ್ ಮಾಡಿಲ್ಲ, ಜಸ್ಟ್ ಪಾಯಿಂಟ್ಸ್ ನೋಡಿ. ಅವರು CF ಕೊಟ್ಟಿದ್ದಾರಾ? ಇಲ್ಲ ನೋಡಿ, ಇಟ್ ಇಸ್ ಲೈಕ್ ರ್ಯಾಂಡಮ್ ನಂಬರ್. ಸೊ ಹಾಗಾದ್ರೆ ನೀವು ಲೆಸ್ ದೆನ್ ಟೈಪ್ಗೆ ಹೇಗೆ ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಆಡ್ ಫ್ರಮ್ ಟಾಪ್.
So 12, 12 plus 14, 26, 26 plus 8, 34, 34 plus 6, 40, 40 plus 10, 50. So then you are going to consider the upper limit. As it is less than type, you are going to consider upper limit. So points ek barate 120, 12, 140, 26, 160, 34, 180, 40, 200, 50. So gradually hege barate, it will come like this. Hige barate. Clear aita? Next ನೋಡಿ 31st question and solve ಮಾಡಿಲ್ಲ because that is a theorem 1. Circle ಅಲ್ಲಿ theorem 1 ಕೇಳಿದ್ದಾರೆ, that is tangent is perpendicular to the radius at point of contact ಅಂತೇಳಿ. Next construction radius ಕೊಟ್ಟಿದ್ದಾರೆ 5 cm, 9 cm from center. ಗೊತ್ತಿದೆ ಅನ್ಕೋತೀನಿ ನೋಡಿ. Yes, you are going to consider the circle, that is 5 cm. Center ಇಂದನೇ ಎಷ್ಟು ದೂರ ಅಂತ ಹೇಳ್ತಾರೆ 9 cm. So you are going to consider perpendicular bisector ಬರುತ್ತೆ. You're going to center na itkondu you're going to consider one more circle. So ಎರಡು ಪಾಯಿಂಟ್ ಒಂದು ಕಡೆ ಮೀಟ್ ಆಗುತ್ತೆ. So you're going to consider as A, B, this is P. So join PA, PB, you're going to get the two tangents. Okay. Next coming to 33rd question. ನೋಡಿ 3 marks last question ಇದು. So ನೋಡಿ ಇದು shaded region. ಈ shaded region ಅವ್ರು ಕೇಳಿದ್ದಾರೆ. ಬಟ್ ನೋಡಿ ಈ ಏನಂತ ಹೇಳಿದ್ದಾರೆ, ಈ ರೇಡಿಯಸ್ ಕೊಟ್ಟಿದ್ದಾರೆ, ಸ್ಮಾಲರ್ ಸೆಕ್ಟಾರ್ ರೇಡಿಯಸ್ ಕೊಟ್ಟಿದ್ದಾರೆ, ಬಟ್ ಬಿಗ್ಗರ್ ಸೆಕ್ಟಾರ್ ರೇಡಿಯಸ್ ಕೊಟ್ಟಿಲ್ಲ. ಬಟ್ ಈ ಲೆಂತ್ ಆಫ್ ಆರ್ ಕೊಟ್ಟಿದ್ದಾರೆ ಎಷ್ಟು 11 ಅಂತ ಹೇಳಿ, 11 ಸೆಂಟಿಮೀಟರ್ ಅಂತ. ಸೊ ವಿ ಆರ್ ಗೋಯಿಂಗ್ ಫಾರ್ ಲೆಂತ್ ಆಫ್ ಅನ್ ಆರ್ಕ್ ಫಾರ್ಮುಲಾ ಏನು ಥೀಟಾ ಬೈ 360 ಇಂಟು 2πr. ನೋಡಿ ಲೆಂತ್ ಆಫ್ ಆರ್ಕ್ ಎಷ್ಟು ಅಂತ ಹೇಳಿದ್ರು 11 ಇಸ್ ಈಕ್ವಲ್ ಟು ಥೀಟಾ ಇಸ್ 30 ಡಿಗ್ರಿ, 30 ಡಿಗ್ರಿ ಬೈ 360 ಇಂಟು 2 ಇಂಟು 22 ಬೈ 7 ಇಂಟು ಆರ್. ಇಲ್ಲೇ ನೋಡಿ 0 0 ಕ್ಯಾನ್ಸಲ್, 3 1s 3 12s. ಅಗೇನ್ ನೋಡಿ ಇಲ್ಲಿ ಇದ್ರ 2 ಇಂದ ಡಿವೈಡ್ ಮಾಡಿದ್ರೆ ನಾನು 2 ಇಲ್ಲಿ ನೋಡಿ 11 1s 11 22 ಅಂದ್ರೆ 1 2s. Again 2 1s 2 6s, again 2 1s 2 3s. Finally ಏನು ನೋಡ್ಕೊಳ್ತಿಲ್ಲ 1, ಇಲ್ಲಿ ಫೈನಲ್ ನ್ಯೂಮರೇಟರ್ r by 7 3s 21. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ರೇಡಿಯಸ್ ಎಷ್ಟು ಬಂತು, ದ ಬಿಗರ್ ರೇಡಿಯಸ್ ಇಟ್ ಇಸ್ 21, ಬಿಗರ್ ಸೆಕ್ಟಾರ್ ರೇಡಿಯಸ್ ಇಸ್ 21. ಇಲ್ಲೇನ್ ಮಾಡ್ತೀವಿ, ಏರಿಯಾ ಆಫ್ ಶೇಡೆಡ್ ರೀಜನ್ ಅಂತಂದ್ರೆ ಏರಿಯಾ ಆಫ್ ಸೆಕ್ಟಾರ್ AOB ಮೈನಸ್ ಏರಿಯಾ ಆಫ್ ಸೆಕ್ಟಾರ್ OCD, ಔಟರ್ ಸೆಕ್ಟಾರ್ ಮೈನಸ್ ಇನ್ನರ್ ಸೆಕ್ಟಾರ್. ಸೊ ಎರಡಕ್ಕೂ ಫಾರ್ಮುಲಾ ಏನು ಸೇಮ್. ಸೊ ಅದ್ರಲ್ಲಿ ನಾನೇನ್ ಮಾಡಿದೆ, ಥೀಟಾ ಬೈ 360 ಇಂಟು 22 by 7, pi value common ತಗೊಂಡಾಗ you got 21 square minus 7 square, it is 441 minus 49, it is 392. 7 ಇಂದ ಡಿವೈಡ್ ಮಾಡಿದ್ರೆ ನೋಡಿ 7 1s 756, again 2 3s 228s. ಫೈನಲ್ 11 into 28 308 by 3 ಬಂತು, 308 by 3 ಅಂದಾಗ 102.66 centimeters square ಬಂತು. ದಿಸ್ ಇಸ್ ದ ಏರಿಯಾ ಆಫ್ ಶೇಡೆಡ್ ರೀಜನ್. ಇದಿಷ್ಟು ಏನಾಯ್ತು, 3 mark ಕ್ವೆಶನ್ ಆಯ್ತು. ಗೋಯಿಂಗ್ ಫಾರ್ 4 mark ಕ್ವೆಶನ್. ಎಸ್ 4 mark ಅಲ್ಲಿ ಒಂದು ಗ್ರಾಫ್ ಇರಲೇಬೇಕು. ಸೊ ನೋಡಿ ಇಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತ ಹೇಳಿ, x ಮೈನಸ್ ವೈ ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಪ್ಲಸ್ 1 ಹಾಗೆ ಇರಲಿ, y ಮಾತ್ರ ನಾವು ಈ ಕಡೆಗೆ ತಂದಾಗ ಏನಾಗುತ್ತೆ, x ಪ್ಲಸ್ 1 ಇಸ್ ಈಕ್ವಲ್ ಟು y ಆರ್ y ಇಸ್ ಈಕ್ವಲ್ ಟು x ಪ್ಲಸ್ 1. ನೆಕ್ಸ್ಟ್ ಇಲ್ಲಿ ನೋಡಿ 3x ಐಲ್ ಸೆಂಟ್ ಟು ಎರಡೂ ಆಚೆ. ಈಗ ನೋಡಿ ಮೈನಸ್ 12 ಏನಾಯ್ತು, ಪ್ಲಸ್ 12 ಆಯ್ತು, ಪ್ಲಸ್ 3x ಏನಾಯ್ತು, ಮೈನಸ್ 3x. ನಿಮಗೆ y ಮಾತ್ರ ಬೇಕಾಗಿರೋದು. ಸೊ ವಿ ಆರ್ ಡಿವೈಡಿಂಗ್ ಬೈ 2. Now let us give the values. ನೋಡಿ 0 ಕೊಟ್ರೆ ಏನಾಯ್ತು, 1 ಆಯ್ತು. ಕ್ಲಿಯರ್ ಆಯ್ತಾ? ನೀವು 1 ತಗೊಂಡ್ರೆ 1 ಪ್ಲಸ್ 1 2 ಆಯ್ತು, 2 ತಗೊಂಡ್ರೆ 2 ಪ್ಲಸ್ 1 3 ಆಯ್ತು. ಬಟ್ ಈ ಕೇಸಲ್ಲಿ ನೋಡ್ಕೋಬೇಕು, ಆಸ್ ಇಟ್ ಈಸ್ ಡಿವೈಡೆಡ್ ಬೈ 2, ನೀವು ಈ ತಗೊಳ್ಳೋಂಥ ಎಕ್ಸ್ ವ್ಯಾಲ್ಯೂ 2 ಇಂದ ಡಿವೈಡ್ ಆಗೋ ತರ ತಗೊಳ್ಳಿ. ಫಾರ್ ಎಕ್ಸಾಂಪಲ್ 0 ತಗೊಂಡೆ, 0 ತಗೊಂಡಾಗ ಏನಾಯ್ತು, 12 ಮೈನಸ್ 0 ಬೈ 2 ಇಟ್ ಇಸ್ 12 ಆಯ್ತು, 12 ಬೈ 2 ಏನಾಯ್ತು 6. ಸೊ 0, 6. 2 ತಗೊಂಡ್ರೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ 0 ಆದ್ಮೇಲೆ 1 ಅಲ್ವಾ, 3 1s 3, 12 ಮೈನಸ್ 3 9, 9 ಬೈ 2 ಆಗುತ್ತಾ, ಇಲ್ಲ. ನೆಕ್ಸ್ಟ್ ಕಂಫರ್ಟ್ 2. ಸೊ 2 ತಗೊಂಡ್ರೆ ಏನಾಯ್ತು, 12 ಮೈನಸ್ 3 2s 6 ಬೈ 2, 12 ಮೈನಸ್ 6 6 ಬೈ 2 ವಿಚ್ ಇಸ್ ಈಕ್ವಲ್ ಟು 3. ನೋಡಿ 3 ಬಂತು. ನೆಕ್ಸ್ಟ್ ಕಮಿಂಗ್ ಫಾರ್ 4 ತಗೊಂಡ್ರೆ ಏನಾಗುತ್ತೆ, 3 ತಗೊಂಡ್ರೆ ಆಗಲ್ಲ. ನೋಡಿ 3 3s 9, 12 ಮೈನಸ್ 9 3 ಬೈ 2 ಆಗಲ್ಲ. ಸೊ 4. ಸೊ 4 ಆದ್ರೆ 3 4s 12, 12 ಮೈನಸ್ 12 ಇಟ್ ಇಸ್ 0, 0 ಬರುತ್ತೆ. ಸೊ 4 ಬೈ 0. ಕ್ಲಿಯರ್ ಆಯ್ತಾ? ಸೊ ಎರಡರಲ್ಲೂ ನೋಡಿ 2, 3 2, 3 ಬಂದಿದೆ. ಸೊ ಹಾಗಾದ್ರೆ ಗ್ರಾಫ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, 2, 3 ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಗೋಯಿಂಗ್ ಫಾರ್ 35th ಕ್ವೆಶನ್. ಎಸ್ 35th ಕ್ವೆಶನ್ ನೋಡಿ, ಕ್ವೆಶನ್ ಈ ತರ ಇತ್ತು. ಏನಂತ, ಎ ಜರ್ನಿ ಆಫ್ 192 ಕಿಲೋಮೀಟರ್ ಬಿಟ್ವೀನ್ 2 places A and B takes 2 hours less by an express train than by passenger train if an average speed of passenger train is 16 km/h less than that of express train. ಫೈಂಡ್ ದೇರ್ ಆವರೇಜ್ ಸ್ಪೀಡ್. ನೋಡಿ ಇಲ್ಲಿ ಕಂಪೇರ್ ಮಾಡ್ತಾ ಇರೋದು ಎಕ್ಸ್ಪ್ರೆಸ್ ಟ್ರೈನ್ ಜೊತೆ. ಹಾಗಾಗಿ ಯಾವ್ದು ಕಂಪೇರ್ ಮಾಡ್ತಿದ್ರು ಅದನ್ನ ಎಕ್ಸ್ ಅಂತ ತಗೊಳ್ಳಿ. ಹಾಗಾದ್ರೆ ಲೆಟ್ ಎಕ್ಸ್ಪ್ರೆಸ್ ಟ್ರೈನ್ ಸ್ಪೀಡ್ ಬಿ ಎಕ್ಸ್ km/h. ಹಾಗಾದ್ರೆ ಪ್ಯಾಸೆಂಜರ್ ಎಷ್ಟು ಅಂತ ಹೇಳಿದರೆ 16 ಲೆಸ್ ಅಲ್ವಾ, ಲೆಸ್ ಅಂದ್ರೆ ಏನು, ಮೈನಸ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 192.
ಹಾಗಾದ್ರೆ ಆಸ್ ಯು ನೋ ದಟ್ ಸ್ಪೀಡ್ ಇಸ್ ಡಿಸ್ಟೆನ್ಸ್ ಬೈ ಟೈಮ್, ಟೈಮ್ ಅಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ನಾನು ಹೇಳಿದ್ದೀನಿ ಮೈನಸ್ ಫಸ್ಟು ಆಮೇಲೆ ಎಕ್ಸು, ಇಲ್ಲ ಪ್ಲಸ್ ಇದ್ರೆ ಫಸ್ಟ್ ಎಕ್ಸು ಆಮೇಲೆ ಪ್ಲಸ್ಸು. ಸೊ 192 ಬೈ ಎಕ್ಸ್ ಮೈನಸ್ 16 ಯಾವಾಗಲೂ ಸ್ಪೀಡ್ ರಿಲೇಟೆಡ್ ಆಗಿ ಬಂದಾಗ ಮೈನಸ್ಸೇ ಬರೋದು, ನೆನಪಿರಲಿ. 192 ಬೈ ಎಕ್ಸ್ ಇಸ್ ಈಕ್ವಲ್ ಟು 2. ಇಲ್ಲೇ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ 192 ಇಂಟು ಎಕ್ಸ್ 192 ಎಕ್ಸ್ ಎಲ್ ಸಿ ಎಮ್ ತೊಗೊಂಡಾಗ. ಸೊ 192 ಇಂಟು 16 3072 ಪ್ಲಸ್ 19x ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 16 ಇಸ್ ಈಕ್ವಲ್ ಟು 2. ನೋಡಿ ಪ್ಲಸ್ 192 ಮೈನಸ್ 192 ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ 2 1s 2536. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಯು ಗಾಟ್ ಒನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಮೈನಸ್ 16 ಮೈನಸ್ 1536. ಇಲ್ಲಿ ನೋಡಿ ನಾನು ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಾಂಬಿನೇಷನ್ ಮಾಡಿದಾಗ ಈಸಿಯಾಗಿ ನನಗೆ ಬಂತು ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ 3 2s 6 6 2s 12 12 2s 24 24 2s 48. ಇಲ್ಲಿಗೆ ಇಲ್ಲಿವರೆಗೂ ಏನು ಬಂತು 48 ಬಂತು. ಇಲ್ಲಿ ನೋಡಿ 2 2s 4 4 2s 8 8 2s 16 16 2s 32. ನೋಡಿ 32 ಸಬ್ಟ್ರಾಕ್ಟ್ ಮಾಡಿ 8 minus 2 6 4 minus 3 1 16 ಬರುತ್ತೆ ನೋಡಿ. ಸೊ ಹಾಗಾದ್ರೆ ಮೈನಸ್ ಇರೋದ್ರಿಂದ 1 minus 1 plus. ಸೊ minus 48 minus 32 you got minus 16. ಹಾಗಾದ್ರೆ ನೋಡಿ ಸೊ ಎಷ್ಟು ಸಿಂಪ್ಲಿಫೈ ಮಾಡಿ x ಕಾಮನ್ ತಗೊಂಡ್ರೆ x is equal to 48, x is equal to minus 32. ಹಾಗಾದ್ರೆ we are going to consider speed as ಪಾಸಿಟಿವ್. ಹಾಗಾದ್ರೆ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಎಷ್ಟಾಯಿತು 48, ಆದರೆ ಪ್ಯಾಸೆಂಜರ್ ಎಷ್ಟಾಯಿತು ಅದಕ್ಕಿಂತ 16 ಕಡಿಮೆ ಅಲ್ವಾ. 48 minus 16 ಎಷ್ಟು ಬರುತ್ತೆ 32. ಕ್ಲಿಯರ್ ಆಯಿತು ಅನ್ಕೋತೀನಿ. ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ ಬಿಕಾಸ್ ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರೋ ಕ್ವೆಶನ್ಸ್ ಆಗಿರೋದ್ರಿಂದ. ಓಕೆ, ನೆಕ್ಸ್ಟ್ ಬನ್ನಿ. ಇದರಲ್ಲಿ ಆರ್ ಆಪ್ಷನ್ ಅಂತಿತ್ತು ಕ್ವೆಶನ್. ಆ್ಯಕ್ಚುಲಿ ಇದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಕ್ವಾಡ್ರಾಟಿಕ್ ಈಕ್ವೇಶನ್ ವರ್ಬಲ್ ಕ್ವೆಶನ್ಸ್ ಎಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ ನೋಡಿ. ಎ ಮ್ಯಾನ್ ಬ್ರಾಟ್ ಸರ್ಟೆನ್ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್ ಫಾರ್ ₹600. 2 of them were broken. How he sold each of remaining glasses articles for ₹10 more, thereby gaining 50 as the whole. Find the number of glass articles he purchased ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ನಾವೇನು ಮಾಡ್ಕೊಂಡು ಲೆಟ್ ನಂಬರ್ ಆಫ್ ಆರ್ಟಿಕಲ್ಸ್ ಬಿ ಎಕ್ಸ್ ಅಂತ ತಗೊಂಡೆ. ಅಲ್ಲಿ ಕೊಟ್ಟಿರೋ ಅಮೌಂಟ್ ಎಷ್ಟು 600. ಹಾಗಾದ್ರೆ ಕಾಸ್ಟ್ ಆಫ್ ಈಚ್, ಇದನ್ನ ಯೂನಿಟರಿ ಮೆಥಡ್ ಅಂತ ನಾನು ಹೇಳಿದ್ದೆ. ಓಕೆ, ಯೂನಿಟರಿ ಮೆಥಡ್ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಇಸ್ 600 ಬೈ ಎಕ್ಸ್. ಈಗ ಅದರಲ್ಲಿ 2 of them were broken, ಮುರಿದು ಹೋಯ್ತು. ಹಾಗಾದ್ರೆ ಅದ್ರ ಏನಾಗಬೇಕು x minus 2. 3 of them ಆದರೆ x minus 3. 5 of them ಆದರೆ x minus 5 ಈ ಥರ. ಬಟ್ ಇಲ್ಲಿ ಗೇನ್ ಎಷ್ಟು ಸಿಕ್ಕಿದೆ 50 rupees ಗೇನ್ ಸಿಕ್ಕಿದೆ ಮಾರಿದಾಗ. ಟೋಟಲ್ ಅಮೌಂಟ್ ಎಷ್ಟಾಯಿತು 650. ಈ ಕೇಸಲ್ಲಿ ಏನಾಯಿತು ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ 650 ಬೈ x minus 2. ಬಟ್ ನೋಡಿ ಇದರಲ್ಲೂ ಅಷ್ಟೇ ಸಪ್ರಾಕ್ಟ್ ಮಾಡಿದ್ರೆ ನಾವು ವೈ ಮ್ಯಾಮ್ ಅಂತಂದ್ರೆ 10 rupees ಉಳಿಬೇಕು. ಆ್ಯಕ್ಚುಲಿ 10 ಅವ್ರೇನಂತ ಹೇಳಿದ್ದಾರೆ 10 more ಅಂತ ಹೇಳಿ. ಸೊ ಆಸ್ ಐ ಟೋಲ್ಡ್ ಯು ಫಸ್ಟ್ ಮೈನಸ್ ದೆನ್ ಎಕ್ಸ್. ಸೊ ಎಲ್ ಸಿ ಎಮ್ ತಗೊಂಡ್ರೆ x ಇಂಟು x minus 2, 650 ಇಂಟು x 650. ಓಕೆ, 600 ಇಂಟು x 600 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 600 ಇಂಟು 2 1200 ಇಸ್ ಈಕ್ವಲ್ ಟು 10 ಆಯಿತು. ಇಲ್ಲೇ ನೋಡಿ 650x minus 600x you got 50x, 1200 remains as it is. ಇಲ್ಲಿ ನೋಡಿ x ಇಂಟು x x ಸ್ಕ್ವೇರ್, 2 ಇಂಟು x 2x is equal to 10. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 10 ಇಂಟು x ಸ್ಕ್ವೇರ್ 10x ಸ್ಕ್ವೇರ್, 10 ಇಂಟು 2 20x. ಇದು ಈ ಕಡೆಗೆ ಬರುತ್ತೆ. ಕಂಪ್ಲೀಟ್ ನಾನು ಎಲ್ ಎಚ್ ಎಸ್ ತಂದ್ರೆ ಏನಾಯಿತು 10x ಸ್ಕ್ವೇರ್ ಮೈನಸ್ 20x ಮೈನಸ್ 50x ಮೈನಸ್ 1200. ಫೈನಲಿ ನಮ್ಗೆ ಏನು ಬಂತು 10x ಸ್ಕ್ವೇರ್ ಮೈನಸ್ 70x ಮೈನಸ್ 1200. ಕಂಪ್ಲೀಟ್ 10 ಇಂದ ಡಿವೈಡ್ ಮಾಡಿದ್ರೆ ನೋಡಿ x ಸ್ಕ್ವೇರ್ ಮೈನಸ್ 7x ಮೈನಸ್ 120 ಈಕ್ವಲ್ 0. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಮೈನಸ್ 120ಗೆ ಫ್ಯಾಕ್ಟರ್ಸ್ ವಿ ಆರ್ ಟೇಕಿಂಗ್ 15 and 8. ಓಕೆ, ದಟ್ ಇಸ್ ಮೈನಸ್ 15 ಪ್ಲಸ್ 8 ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಮೈನಸ್ 7. So substitute ಮಾಡಿ x ಕಾಮನ್ ತಗೊಂಡಾಗ x is equal to 15, x is equal to minus 8. Here we are not going to consider minus 8, x is equal to 15. So each cost of each article is, sorry, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ, total articles. So total articles is it is 50. Number of articles it is 15 articles ಅಂತ ಬನ್ನಿ. ಓಕೆ, ನೆಕ್ಸ್ಟ್ ಬನ್ನಿ 36th one ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಅವ್ರು ಕೊಟ್ಟಿರೋದು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ ನೋಡಿ. ಇದನ್ನು ಕೂಡ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ. BPT ಮತ್ತು ಪೈಥಾಗರಸ್ ಅಂತ ಸ್ಟಿಕ್ ಆನ್ ಆಗಬೇಡಿ. ಏರಿಯಾ ಕೂಡ ಕಲ್ತೀರಿ ಫಾರ್ ಸೇಫರ್ ಸೈಡ್. ಓಕೆ, ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಕೇಳಿದರೆ 36 one ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ ಒಂದು ಕನ್ಸ್ಟ್ರಕ್ಷನ್ ಫಾರ್ 4 marks. B is equal to 90 degree, AB equals 8 centimeter. ನೋಡಿ ಇದರಲ್ಲಿ ನೀವು ಹೇಗಾದರೂ ಕನ್ಸಿಡರ್ ಮಾಡ್ಬೋದು. ನೋಡಿ BC ತಗೊಳ್ತೀರಾ, ಫಸ್ಟು BC 6 centimeter ತಗೊಳ್ತೀರಾ. B ಹತ್ರ 90 degree ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ AB ಮೆಷರ್ ಮಾಡಿ. ದಿಸ್ ಇಸ್ B ಅಲ್ವಾ, ದಿಸ್ ಇಸ್ C. AB 8 centimeter ಮೆಷರ್ ಮಾಡಿ. ಸೊ ದಿಸ್ ಇಸ್ 8 centimeter ಬರುತ್ತೆ. ಇದನ್ನ ಜಾಯಿನ್ ಮಾಡಿ, ಯು ಗಾಟ್ ಒನ್ ರೈಟ್ ಆಂಗಲ್ ಟ್ರಯಾಂಗಲ್. ಅಗೇನ್ ಅಕ್ಯೂಟ್ ಆಂಗಲ್. ಸೊ ಅಕ್ಯೂಟ್ ಆಂಗಲ್
3/5 ಅಂದ್ರೆ how many parts? Greater number parts, 5 parts. 1, 2, 3, 4, 5. So ಎಲ್ಲಿಗೆ ಜಾಯಿನ್ ಮಾಡ್ತೀರಾ? ಡಿನಾಮಿನೇಟರ್ ಜಾಯಿನ್ 5ಗೆನೆ. ಸೊ 3 ಹತ್ರ ಇನ್ನೊಂದು ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಇನ್ಸೈಡ್. ಸೊ ಇಟ್ ವಿಲ್ ಕಮ್ ಇನ್ಸೈಡ್. ಸೊ ಕಮಿಂಗ್ ಫಾರ್ ಲಾಸ್ಟ್ 5 ಮಾರ್ಕ್ ಕ್ವೆಶನ್. ಇಲ್ಲಿ ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಲ್ಲಿ ಕೊಟ್ಟಿದ್ದಾರೆ. ಏನ್ ಕ್ವೆಶನ್ ಅಂತ ಓದ್ತೀನಿ, ಕೇಳಿಸ್ಕೊಳ್ಳಿ. ದಿ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಮೆಟಾಲಿಕ್ ಸ್ಪಿಯರ್, ಅವರೇ ಏರಿಯಾ ಕೊಟ್ಬಿಟ್ಟಿದ್ದಾರೆ ಎಷ್ಟು? 1256 centimeter square. It is melted and recast into a number of solid right circular cone, each of the radius 2.5 centimeter and height it is 8 centimeter. Calculate radius of sphere and the number of cones recast ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನೀವೇನ್ ಮಾಡಬೇಕಾಗತ್ತೆ, ಏರಿಯಾ ಆಫ್ ಸ್ಪಿಯರ್ ಎಷ್ಟು ಕೊಟ್ಟಿದ್ದಾರೆ? 1256 centimeter square. ಸೊ ಹಾಗಾಗಿ ವಿ ಹ್ಯಾವ್ ಟು ಫೈಂಡ್ ದ ರೇಡಿಯಸ್ ಆಫ್ ದಟ್ ಸ್ಪಿಯರ್. ಅಂದ್ರೆ ನೋಡಿ, ಒಂದು ಸ್ಪಿಯರ್ ಇದೆ, ಅರ್ಥ ಮಾಡ್ಕೊಳ್ಳಿ ಕ್ವೆಶನ್. ಇದ್ರ ಏರಿಯಾ ಕೊಟ್ಟಿದ್ದಾರೆ ಎಷ್ಟು? 1256. ಬಟ್ ರೇಡಿಯಸ್ ಗೊತ್ತಿಲ್ಲ ನನಗೆ. ಬಟ್ ಈ ಸ್ಪಿಯರ್ನ ಏನು ಮಾಡಿದ್ದಾರೆ? ಕರಗಿಸಿ ಮೆಲ್ಟ್ ಮಾಡಿ ಒಂದು ಸ್ಮಾಲರ್ ಕೋನ್ಸ್ ಆಗಿ ಮಾಡಿದ್ದಾರೆ. ಕ್ಲಿಯರ್ ಆಯ್ತಾ? ಈಗ ಅವ್ರು ಕೇಳ್ತಾ ಇರೋದು ಫೈಂಡ್ ದಿ ರೇಡಿಯಸ್ ಆಫ್ ದ ಸ್ಪಿಯರ್, ಜೊತೆಗೆ ಎಷ್ಟು ನಂಬರ್ ಆಫ್ ಕೋನ್ಸ್ ಮಾಡಿದ್ದಾರೆ ಈ ತರ ಅಂತ ಅವ್ರು ಕೇಳ್ತಾ ಇರೋದು. ಓಕೆ, ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಫಾರ್ ಫಸ್ಟ್ ಏರಿಯಾ ಫಾರ್ಮುಲಾ. ಏರಿಯಾ ಇಸ್ ಈಕ್ವಲ್ ಟು 4πr². ಸೊ ನೋಡಿ 1256 is equal to 4 into 22/7 into r². ಇಲ್ಲಿ ನೋಡಿ 4 1s 4 3 1 4 ಆಯಿತು. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 314 into 7/22. ಇದು ಎಕ್ಸಾಕ್ಟ್ ಡಿವೈಡ್ ಆಗಲ್ಲ, 99.9099 ಸಮಥಿಂಗ್ ಬರುತ್ತೆ. ಈ ಥರ ಬಂದಾಗ ವಿ ಕ್ಯಾನ್ ಕನ್ಸಿಡರ್ ಟು ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಈ ಥರ ಡೆಸಿಮಲ್ಸ್ ಬಂದಾಗ ಯು ಕ್ಯಾನ್ ಗೋ ಫಾರ್ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್, ದಟ್ ಈಸ್ 100. ಹಾಗಾದ್ರೆ r is equal to square root of 100 ಆಯಿತು. r is equal to ಎಷ್ಟು ಬಂತು? 10. ಸೊ ರೇಡಿಯಸ್ನ 10 ಅಂತ ತಗೊಳ್ಳಿ. ಈಗ ನೋಡಿ, ಒಂದನ್ನ ಇನ್ನೊಂದಾಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ವಾಲ್ಯೂಮ್ ಈಕ್ವಲ್ ತಗೊಳ್ಬೇಕು ಅಂತ ಹೇಳಿ. ಓಕೆ, ಸೊ ಈಗ ವಾಲ್ಯೂಮ್ ನೀವು ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ಸ್ಪಿಯರು ಫೈಂಡ್ ಔಟ್ ಮಾಡಬೇಕು, ವಾಲ್ಯೂಮ್ ಆಫ್ ಕೋನು ಫೈಂಡ್ ಔಟ್ ಮಾಡಬೇಕು. ನೋಡಿ, ವಾಲ್ಯೂಮ್ ಆಫ್ ಸ್ಪಿಯರ್ ಎಷ್ಟು ಬರುತ್ತೆ? 4/3πr³ ಫಾರ್ಮುಲಾ. 4/3 22/7 into 10³ ಇಲ್ಲಿ ಯಾವುದು ಕ್ಯಾನ್ಸಲ್ ಆಗಲ್ಲ ಆಕ್ಚುಲಿ. ನೋಡಿ 22 into 8 88 ಬರುತ್ತೆ. 1000 10³ ಅಂದ್ರೆ 1000, 88 into 1000 88,000/21 cm³. ಹೀಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅದೇ ತರ ವಾಲ್ಯೂಮ್ ಆಫ್ ಕೋನ್ ಫೈಂಡ್ ಔಟ್ ಮಾಡಿ. ಏನ್ ಬರುತ್ತೆ? 1/3πr² ಬರುತ್ತೆ. ಇಲ್ಲಿ 1/3 into 22/7 2.5² into 8. ಇಲ್ಲೂ ಅಷ್ಟೇ ಯಾವುದೇ ಮಲ್ಟಿಪ್ಲಿಕೇಶನ್ ಆಗಲ್ಲ. ಇಷ್ಟನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ 1100/21 cm. ಆಸ್ ಯು ಆರ್ ಕನ್ವರ್ಟಿಂಗ್ ಒನ್ ಡಿವೈಸ್ ಟು ಅನದರ್ ಅಂದಾಗ ನೋಡಿ, ಸ್ಪಿಯರ್ ಇದನ್ನ ಕನ್ವರ್ಟ್ ಮಾಡಿ ನಂಬರ್ ಆಫ್ ಕೋನ್ಸ್ ಅಲ್ವಾ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಇಂಟು n ಅಂತ ತಗೊಳ್ಳಿ, ನಂಬರ್ ಆಫ್ ಕೋನ್ಸ್ ಇಂಟು ವಾಲ್ಯೂಮ್ ಆಫ್ ಕೋನ್. ಸಬ್ಸ್ಟಿಟ್ಯೂಟ್ ಮಾಡಿದೆ ಎಷ್ಟು? 88,000/21 n into 1100/21. ನೋಡಿ 21 ಕ್ಯಾನ್ಸಲ್ ಮಾಡಿದೆ. ಈ 2 zeros ಕ್ಯಾನ್ಸಲ್ ಮಾಡಿದೆ. 11 1s 11 8s. ಸೊ ಫೈನಲಿ ಉಳ್ಕೊಂಡಿದ್ದು 80. ಹಾಗಾದ್ರೆ ನಂಬರ್ ಆಫ್ ಕೋನ್ಸ್ ಹಿಯರ್, ನಂಬರ್ ಆಫ್ ಕೋನ್ಸ್ ಫಾರ್ಮ್ಡ್ ಇಸ್ ಈಕ್ವಲ್ ಟು 80 ಅಂತ ಬರೆದ್ರೆ ಆಯ್ತು. ಮ್ಯಾಥಮ್ಯಾಟಿಕ್ಸ್ ಪೇಪರ್ 8 ಡಿಸ್ಕಸ್ ಮಾಡಿದ್ದೀನಿ. ಕೆಲವೊಬ್ರು 10 ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ನೋಡಿ 10 ಪೇಪರ್ ಕೂಡ ಈಸಿ ಇದೆ, ನೀವೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ 2 ಪೇಪರ್ನ ನೀವು ಸ್ಯಾಂಪಲ್ ಆಗಿ ಇಟ್ಕೊಂಡು ಒಂದಷ್ಟು ಕ್ವೆಶನ್ಸ್ ನಾನು ಚಾಪ್ಟರ್ ವೈಸ್ ಹೇಳ್ಕೊಟ್ಟಿದ್ದೀನಿ, ಅದನ್ನೆಲ್ಲ ಇಟ್ಕೊಂಡು ಸಾಲ್ವ್ ಮಾಡಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಡೌಟ್ ಇರೋದನ್ನ ಕ್ವೆಶನ್ ನಂಬರ್ ಹಾಕಿ. ಬಿಕಾಸ್ ಕ್ವೆಶನ್ ಅಷ್ಟು ನೀವು ಟೈಪ್ ಮಾಡೋದು ಕಷ್ಟ, ಹೌದಾ? ಕ್ವೆಶನ್ ನಂಬರ್ ಹಾಕಿ. ಬಿಕಾಸ್ ನನ್ನ ಹತ್ರ ಪೇಪರ್ ಇರೋದ್ರಿಂದ, PDF ಇರೋದ್ರಿಂದ ನಾನು ಯಾವ ಕ್ವೆಶನ್ ಅಂತ ನಾನು ನೋಡಿಕೊಂಡು ನಾನು ಅದಕ್ಕೆ ಸಾಲ್ವ್ ಮಾಡಿ ನಿಮ್ಗೆ ಆನ್ಸರ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಯಾವುದೇ ಆಗಿರಲಿ, ನಾಟ್ ಓನ್ಲಿ ಪೇಪರ್ 10, ಪೇಪರ್ 1 to 10 ಅಲ್ಲಿ ನಾನು 3 ಡಿಸ್ಕಸ್ ಮಾಡಿದೆ, 8 ಡಿಸ್ಕಸ್ ಮಾಡಿದೆ. ಇನ್ನು ಉಳಿದಿರುವಂಥ 8 ಪೇಪರ್ಸ್, ಅದರಲ್ಲಿ ಯಾವುದೇ ಪೇಪರ್ ಆಗಿರಲಿ ನೀವು ಪೇಪರ್ ಮೆನ್ಷನ್ ಮಾಡಿ. ಆ್ಯಕ್ಚುಲಿ ನಿಮಗೆ ಡೌಟ್ ಇರೋವಂಥ ಕ್ವೆಶನ್ನ ಯಾವ ಪೇಪರ್ ಅಂತ ಮೆನ್ಷನ್ ಮಾಡಿ. ಪೇಪರ್ 1 or ಪೇಪರ್ 2, ಪೇಪರ್ 5 ಈ ಥರ ಪೇಪರ್ ಮೆನ್ಷನ್ ಮಾಡಿ. ಅದರಲ್ಲಿ ಬಂದಿರುವಂಥ ಡೌಟ್ಸ್, ಯಾವ ಕ್ವೆಶನ್ ಡೌಟ್ ಇದೆ ಅಂತ ನೀವು ಹೇಳಿದ್ರೆ ಬೇಕಾದ್ರೆ ಅದನ್ನೇ ಒಂದು ಸೆಷನ್ ಮಾಡೋಣ. ಬೇಕಾದ್ರೆ ಈ ಝೆನ್ ಪೇಪರಲ್ಲೇ ನಿಮಗೆ ಡೌಟ್ ಇರೋವಂಥ ಕ್ವೆಶನ್ಸ್ನ ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಯಾವ ಕ್ವೆಶನ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ನಾನು ನಿಮಗೆ ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಸಾಕಷ್ಟು ನಾನು ಯಾವ್ಯಾವ ಥರ ಎಲ್ಲ ಮಾಡಬಹುದೋ ಅಷ್ಟನ್ನು ನಾನು ಈ 25 ಡೇಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹೋಪ್ ಈ 25 ಡೇಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇನ್ನು ಉಳಿದಿರುವಂಥದ್ದು ನಾವು ಎಕ್ಸಾಮಲ್ಲಿ ಬರುವಂಥ 4.5 days. ಆ 4.5 days ನಾನೊಂದಷ್ಟು ಸಾಕಷ್ಟು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಆ ಪ್ಲಾನ್ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಡ್ತೀನಿ.
ಆ್ಯಕ್ಚುಲಿ ಇಲ್ಲಿ ಏನಿದೆ ಆ 4.5 ಡೇಸಲ್ಲೂ ಅಷ್ಟೇ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ಡೆಫಿನೆಟ್ಲಿ ನೀವು ಮ್ಯಾಥ್ಸಲ್ಲಿ ಯಾರು ನನಗೆ ತುಂಬ ಡಲ್ ಇದ್ದೀನಿ ಅನ್ನೋರು ಯು ಕ್ಯಾನ್ ಸ್ಕೋರ್ 50, ಜೊತೆಗೆ ಯಾರು ಔಟ್ ಆಫ್ ಔಟ್ ಅಂತಿದ್ದೀರಾ ಅವ್ರು ಕೂಡ ಖಂಡಿತ ಔಟ್ ಆಫ್ ಔಟ್ ತೆಗಿಬೋದು. ಓಕೆ, ಟು ಝೆನ್ ಪೇಪರ್ 8ನ ಡಿಸ್ಕಸ್ ಮಾಡಿದೀವಿ. ಆಲ್ಮೋಸ್ಟ್ ಈಗ ನಿಮ್ಗೆಲ್ಲ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಅನ್ಕೋತೀನಿ, ಕ್ವೆಶನ್ಸ್ ಯಾವ ತರ ಕೊಟ್ರೆ ನೀವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಸೆಷನ್ ನಾನು 30th ಇಂದ ಶುರು ಮಾಡ್ತೀನಿ. ಬಿಕಾಸ್ ಐ ಥಾಟ್ ದಟ್ ಯು ಹ್ಯಾವ್ ಟು ಗಿವ್ ಪ್ರಾಮಿನೆನ್ಸ್ ಟು ಅದರ್ ಸಬ್ಜೆಕ್ಟ್ಸ್ ಅಂತ ಹೇಳಿ. ಬಿಕಾಸ್ ನಿಮಗೆ ಮಂಡೇನೇ ಇರೋದ್ರಿಂದ ಸೊ ಸ್ಯಾಟರ್ಡೇ ಸಂಡೇ ಕಂಪ್ಲೀಟ್ ಆಗಿ ಮಂಡೇಗೆ ಇರುವಂಥ ಸಬ್ಜೆಕ್ಟ್ನ ಓದ್ಕೊಳ್ಳಿ. ಯಾಕಂದ್ರೆ ಯಾವ ಸಬ್ಜೆಕ್ಟ್ಗೆ ಅಂತ ರಜಾ ಇರುತ್ತೋ ಆ ಸಬ್ಜೆಕ್ಟ್ಗೆ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಒಂದು ಸಬ್ಜೆಕ್ಟಲ್ಲಿ ಒಂದು 2-3 ಮಾರ್ಕ್ಸ್ ಜಾಸ್ತಿ ಬಂದರೂ ನಿಮ್ಗೆ ಓವರ್ ಆಲ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಹಾಗಾಗಿ ನನ್ನ ಕ್ಲಾಸಸ್ ಟಿಲ್ 30th ವರೆಗೂ ಇರೋದಿಲ್ಲ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 30th. ಬಿಕಾಸ್ 30th ನೀವು ಇಂಗ್ಲೀಷ್ ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀರಾ, ಅವತ್ತು ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ 30th ಇಂದ ನೆಕ್ಸ್ಟ್ ಡೇ ಯಾವತ್ತು 3rd ನೈಟ್ವರೆಗೂ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಮಿಸ್ ಮಾಡಿದೆ ನೋಡಿ. ಬಿಕಾಸ್ ನಾನೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಲೈಕ್ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ನಿಮ್ಮ ಎಕ್ಸಾಮ್ ಪೇಪರ್ ಹೇಗಿದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಓವರ್ ಆಲ್ ಈಗ ಏನು 25 ಡೇಸಲ್ಲಿ ಮಾಡಿದೆ ಆ 4 ಡೇಸಲ್ಲಿ ಕವರ್ ಆಗುತ್ತೆ ಮತ್ತೆ. ಓಕೆ, ಸೊ ಅವಾಗ ವಿಡಿಯೋಸ್ನ ಮಿಸ್ ಮಾಡದೆ ನೋಡಿ, ಖಂಡಿತ 100% ನಿಮಗೆ ಯೂಸ್ ಆಗುತ್ತೆ. ಎಕ್ಸಾಮ್ ಬರೆದು ಬಂದ್ಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಓಕೆ, ಸೊ 30th ಮೀಟ್ ಮಾಡೋಣ. ಅಲ್ಲಿವರೆಗೂ ಏನೇ ಡೌಟ್ಸ್ ಇದ್ರೂ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ವೀಡಿಯೋಸ್ನ ಇನ್ನೊಂದ್ಸರಿ ರೆಫರ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಅಂತಂದರೆ ಇಟ್ ಇಸ್ ಯುವರ್ ಬೋರ್ಡ್ ಬೇರೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಲ್ಯಾಂಗ್ವೇಜ್ ಇಸ್ ಆನ್ ಮಂಡೇ ರೈಟ್, ಸ್ವಲ್ಪ ಇನ್ ಬಿಟ್ವೀನ್ ನಿಮ್ಗೆ ಬೋರ್ ಆದಾಗ ಯು ಕ್ಯಾನ್ ಡೂ ಮ್ಯಾಥ್ಸ್ ಫಾರ್ ರಿಲ್ಯಾಕ್ಸೇಷನ್. ಓಕೆ, ಮ್ಯಾಥ್ಸ್ ಒಂದೆರಡು ಪ್ರಾಬ್ಲಮ್ಸ್ ಆ ಥರ ಟೈಮಲ್ಲಿ ವೀಡಿಯೋಸ್ನ ನೋಡಿ. ಓಕೆ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಎಕ್ಸಾಮ್ಸ್ ಆರ್ ವೆರಿ ನಿಯರ್. ಸೊ ಶೇರ್ ಮಾಡಿದಷ್ಟು ಅವ್ರಿಗೂ ರೀಚ್ ಆಗುತ್ತೆ, ಅವ್ರಿಗೂ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಮೀಟ್ ಆನ್ 30th. ಟಿಲ್ ದೆನ್ ಬಾಯ್.